ದೇವರು ಮಾಡಿರುವ ವಾಗ್ದಾನಗಳು ಏನು ಅಂತೇಳಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರು ಮಾಡಿರ್ತಕ್ಕಂಥ ವಾಗ್ದಾನ, ದೇವರು ನಮಗೋಸ್ಕರವಾಗಿ ಕೊಟ್ಟಿರ್ತಕ್ಕಂಥ ಮಾತು, ಮೊದಲನೇ ಮಾತು ಈ ಸಮಯದಲ್ಲಿ ನಾವು ನೋಡೋಣ. ಧರ್ಮೋಪದೇಶ ಕಾಂಡ ಪುಸ್ತಕ 15ನೇ ಅಧ್ಯಾಯ 6ನೇ ವಚನವನ್ನು. ನಿಮ್ಮ ದೇವರಾದ ಯೆಹೋವನು ವಾಗ್ದಾನ ಮಾಡಿದಂತೆ ನಿಮ್ಮನ್ನು ಅಭಿವೃದ್ಧಿಪಡಿಸುವನು. ನೀವು ಅನೇಕ ಜನಗಳಿಗೆ ಸಾಲ ಕೊಡುವಿರೇ ಹೊರತು ಅವರಿಂದ ಸಾಲ ತೆಗೆದುಕೊಳ್ಳುವುದಿಲ್ಲ. ಅನೇಕ ಜನಾಂಗಗಳ ಮೇಲೆ ದೊರೆತನ ಮಾಡುವಿರೇ ಹೊರತು ಅವರು ನಿಮ್ಮ ಮೇಲೆ ದೊರೆತನ ಮಾಡುವುದಿಲ್ಲ ಎಂಬುದಾಗಿ ದೇವರು ಕೊಟ್ಟಿರ್ತಕ್ಕಂಥ ವಾಗ್ದಾನ. ಪ್ರೇರೆ, ದೇವರು ಕೊಟ್ಟಿರುವಂಥ ಆಶೀರ್ವಾದದ ಒಂದು ವಾಗ್ದಾನ. ಮೊದಲನೇದಾಗಿ ದೇವರು ಏನು ಮಾಡಿದಾನ್ರಿ? ಆಶೀರ್ವಾದದ ವಾಗ್ದಾನವನ್ನು ಕೊಟ್ಟಿದ್ದಾನೆ ನಮಗೆ. ಏನು ಕೊಟ್ಟಿದ್ದಾನಂತ? ನೀವು, ದೇವರು ನಿಮ್ಮನ್ನು ಏನು ಮಾಡ್ತಾನಂತೆ? ಅಭಿವೃದ್ಧಿ ಪಡಿಸ್ತಾನೆ, ನಿಮ್ಮನ್ನು ಹೆಚ್ಚಿಸ್ತಾನೆ, ನಿಮ್ಮನ್ನು ಆಶೀರ್ವದಿಸ್ತಾನೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಯಾರು ಕೂಡ ಆಶೀರ್ವಾದ ಬೇಡ ಎಂಬುದಾಗಿ ಏನು ಮಾಡಲ್ರಿ? ದೂರ ತಳ್ಳಲ್ಲ. ಎಲ್ಲರಿಗೂ ಕೂಡ ಆಶೀರ್ವಾದ ಬೇಕೇ ಬೇಕು ಪ್ರೇಯರ್. ಎಲ್ಲರೂ ಕೂಡ ನಾವು ಏನಾಗಬೇಕು? ಎಲ್ಲರಿಗಿಂತ ಮುಂಚೂಣಿಯಲ್ಲಿರಬೇಕು, ಆಶೀರ್ವದಿಸಲ್ಪಡಬೇಕು. ಎಲ್ಲ ಜನಾಂಗಗಳಿಗಿಂತ ಉನ್ನತವಾದಂಥ ಉತ್ತಮವಾದಂಥ ಸ್ಥಾನದಲ್ಲಿ ನಾವು ನಿಲ್ಲಬೇಕು. ನಾವು ಇತರರಿಗೆ ಸಾಲ ಕೊಡುವವರಾಗಬೇಕು ಹೊರತಾಗಿ ಇತರರಿಂದ ಸಾಲವನ್ನು ನಾವು ತೆಗೆದುಕೊಳ್ಳಬಾರ್ದು. ನಾವು ಅನೇಕ ಜನಾಂಗಗಳ ಮೇಲೆ ದೊರೆತನ ಮಾಡುವ ಹಾಗೆ ಇರಬೇಕು ಹೊರತಾಗಿ ನಾವು ಇತರರ ಕೈ ಕೆಳಗಡೆ ಕೆಲಸ ಮಾಡುವವರಾಗಿ, ಆಳುಗಳಾಗಿ ನಾವು ಇರಬಾರ್ದು ಎಂಬುದಾಗಿ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದ ಸತ್ಯವೇದ ಹೇಳ್ತಾ ಇದ್ದ ಮೊದಲನೇದಾಗಿ ದೇವರು ನಮಗಾಗಿ ಇಟ್ಟಿರ್ತಕ್ಕಂಥ ವಾಗ್ದಾನ ಏನ್ರಿ? ಆಶೀರ್ವಾದ ಪ್ರಿಯರ. ಒಂದು ಆಶೀರ್ವಾದ. ಏನು ಆಶೀರ್ವಾದ ಅಂತೆ? ಆತನು ನಮ್ಮನ್ನು ಅಭಿವೃದ್ಧಿ ಪಡಿಸ್ತಾನೆ ಎಂಬುದಾಗಿ. ಹಲ್ಲೆಲೂಯಾ. ಏನು ಮಾಡ್ತಾನೆ? ನಮ್ಮನ್ನು ಅಭಿವೃದ್ಧಿ ಪಡಿಸ್ತಾನೆ. ಆತನು ನಮ್ಮನ್ನು ಹೆಚ್ಚಿಸ್ತಾನೆ. ಉನ್ನತವಾದಂಥ ಸ್ಥಾನದಲ್ಲಿ ಆತನು ನಮ್ಮನ್ನು ಇರಿಸ್ತಾನೆ. ಆ ಒಂದು ಇರಿಸಬೇಕಾದ್ರೆ, ಆ ಒಂದು ಆಶೀರ್ವಾದಗಳನ್ನು ನಾವು ಹೊಂದಿಕೊಳ್ಬೇಕಾದ್ರೆ, ನಾನು ಈಗಾಗಲೇ ಹೇಳಿದ ಹಾಗೆ ನಮಗೇನು ಬೇಕು? ನಂಬಿಕೆ ಬೇಕು, ಭರವಸೆ ಬೇಕು, ತಾಳ್ಮೆ ಬೇಕು. ಸಂಪೂರ್ಣವಾಗಿ ದೇವರ ಒಂದು ಮಾತಿಗೆ ವಿಧೇಯತೆಯನ್ನು ತೋರಿಸುವಂಥ ಮಕ್ಕಳಾಗಿ ನಾವು ಜೀವಿಸಬೇಕು ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ದೇವರು ಒಂದು ಮಾತನ್ನು ಕೊಟ್ಟಿದ್ದಾನೆ ಪ್ರಿಯರೇ. ಆತನ ಮಕ್ಕಳಂತ ನಮಗೇನಂತ ಹೇಳಿ? ನಾನು ನಿಮ್ಮನ್ನು ಆಶೀರ್ವದಿಸ್ತೇನೆ ಎಂಬುದಾಗಿ. ಮೊದಲನೇ ವಾಗ್ದಾನ ಏನ್ರಿ? ಆಶೀರ್ವಾದ ಪ್ರಿಯರ. ಆಶೀರ್ವಾದವನ್ನು ದೇವರು ನಮಗಾಗಿ ಇಟ್ಟಿದ್ದಾನೆ. ಆತನ ಮಕ್ಕಳಾಗಿರ್ತಕ್ಕಂಥ ನಮ್ಮ ಜೀವಿತದಲ್ಲಿ ಅದು ಏನಾಗಬೇಕು? ನೆರವೇರಬೇಕು. ಅದಕ್ಕಾಗಿ ನಾವು ವಾಗ್ದಾನಗಳ ಕುರಿತಾಗಿ ನಾವು ನೋಡಿದ 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 20ನೇ ವಚನದಲ್ಲಿ ನಾವು ನೋಡುವಾಗ ಆ ಎಲ್ಲ ವಾಗ್ದಾನಗಳು ಕ್ರಿಸ್ತನಲ್ಲಿ ಏನಾಗ್ತಾ ಇದಾವಂತ್ರಿ? ದೃಢವಾಗ್ತಾ ಇದ್ದಾವೆ. ನಿಶ್ಚಯವಾಗಿ ದೇವರ ವಾಗ್ದಾನಗಳು ಎಷ್ಟಿದ್ದರೂ ಕ್ರಿಸ್ತನಲ್ಲಿಯೇ ದೃಢವಾಗುತ್ತದೆ. ಹಲ್ಲೆಲೂಯಾ. ಆದ ಕಾರಣ ದೇವರ ಪ್ರಭಾವವು ಪ್ರಕಾಶವಾಗುವುದಕ್ಕೋಸ್ಕರ ಆತನ ಮೂಲಕವಾಗಿ ನಾವು ಏನಂತ್ರಿ? ಆಮೇನ್ ಎಂಬುದಾಗಿ ಹೇಳುವವರಾಗಿದೆ. ಅಂದರೆ ಅದೇ ರೀತಿಯಾಗಿ ನಡೆಯಲಿ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್. ಅದಕ್ಕಾಗಿ ಪ್ರೇಯರ್, ದೇವರ ವಾಗ್ದಾನ ನಾವು ನೋಡ್ತಾ ಇದ್ದೇವೆ. ಮೊದಲನೇದಾಗಿ ಅದು ಆಶೀರ್ವಾದವಾಗಿದೆ. ಯೇಸು ಕ್ರಿಸ್ತನ ಮೂಲಕವಾಗಿಯೇ ಎಲ್ಲ ವಾಗ್ದಾನಗಳು ಏನಾಗ್ತಾವ್ರಿ? ನೆರವೇರ್ತವೆ ಪ್ರೇಯರ್. ಯಾಕಂದರೆ ಆತನ ಶಿಲ್ಬೆಯಲ್ಲಿ ಏನು ಮಾಡಿದ್ರಿ? ನಮ್ಮ ಶಾಪವನ್ನು ತಾನು ತೆಗೆದುಕೊಂಡು ನಮ್ಮನ್ನು ಆತನ ಏನು ಮಾಡಿದ? ಆಶೀರ್ವದಿಸಿದ. ನಮ್ಮ ಪಾಪವನ್ನು ಆತನು ತೆಗೆದುಕೊಂಡು ತನ್ನಲ್ಲಿರ್ತಕ್ಕಂಥ ನೀತಿಯನ್ನು, ಪವಿತ್ರತೆಯನ್ನು ನಮಗೋಸ್ಕರವಾಗಿ ಆತನ ಏನು ಮಾಡಿದ? ಒದಗಿಸಿಕೊಟ್ಟ. ನಮ್ಮಲ್ಲಿರ್ತಕ್ಕಂಥ ಅಪವಿತ್ರಾತ್ಮವನ್ನು ತಾನು ತೆಗೆದುಕೊಂಡು ತನ್ನಲ್ಲಿರ್ತಕ್ಕಂಥ ಪವಿತ್ರಾತ್ಮವನ್ನು ನಮಗೇನು ಮಾಡಿದ? ಆತ ಧಾರೆ ಎರೆದ ದಾನ ಮಾಡಿದ ಪ್ರಿಯರೇ. ನಮ್ಮಲ್ಲಿರ್ತಕ್ಕಂಥ ಎಲ್ಲ ಕೆಟ್ಟ ದುರ್ಗುಣಗಳೆಲ್ಲವನ್ನು ಆತನು ತನ್ನ ಮೇಲೆ ತೆಗೆದುಕೊಂಡು ತನ್ನಲ್ಲಿರ್ತಕ್ಕಂಥ ಎಲ್ಲ ಒಳ್ಳೆಯದನ್ನು, ಆಶೀರ್ವಾದವೆಲ್ಲವನ್ನು ಆತನು ನಮಗೇನು ಮಾಡಿದ್ನರಿ? ಒದಗಿಸಿಕೊಟ್ಟ ಪ್ರಿಯರೇ. ಅದಕ್ಕಾಗಿ ಆತನ ಮೂಲಕವಾಗಿಯೇ ಎಲ್ಲ ವಾಗ್ದಾನಗಳು ಏನಾಗ್ತಾ ಇದ್ದಾವೆ? ನೆರವೇರುವಂಥವುಗಳಾಗಿ ಇದ್ದಾವೆ ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವರು ಮಾಡಿರ್ತಕ್ಕಂಥ ವಾಗ್ದಾನದಲ್ಲಿ ಮೊದಲನೇದಾಗಿ ಏನಾಗಿದೆ ರೀ? ಅದೊಂದು ಆಶೀರ್ವಾದವಾಗಿದೆ ಪ್ರಿಯರೇ. ದೇವರು ನಮ್ಮನ್ನು ಏನು ಮಾಡ್ತಾ ಇದ್ದಾನೆ? ಅಭಿವೃದ್ಧಿ ಪಡಿಸ್ತೀನಿ, ಹೆಚ್ಚಿಸ್ತೀನಿ, ನಿಮ್ಮನ್ನು ಉನ್ನತವಾದಂಥ ಸ್ಥಾನದಲ್ಲಿ ಇರಿಸ್ತೀನಿ ಎನ್ನುವಂಥದ್ದೇ ದೇವರ ಮೊದಲನೇ. 2ನೇ ಲೂಕನು ಬರೆದ ಸುವಾರ್ತೆ 24ನೇ ಅಧ್ಯಾಯ 49ನೇ ವಚನವನ್ನು ನಾವು ನೋಡುವಾಗ, ನಿಮಗೆ ಕಳುಹಿಸಿ ಕೊಡುತ್ತೇನೆ, ದೇವರು ಮೇಲಣ ಲೋಕದಿಂದ ನಿಮಗೆ ಶಕ್ತಿಯನ್ನು ಒದಿಸುವ ತನಕ ಈ ಪಟ್ಟಣದಲ್ಲೇ ಕಾದುಕೊಂಡಿರಿ. 2ನೇದಾಗಿ ದೇವರು ನಮಗೆ ಕೊಟ್ಟಿರ್ತಕ್ಕಂಥ ವಾಗ್ದಾನ ಏನ್ರಿ? ಪವಿತ್ರಾತ್ಮನ ಶಕ್ತಿ ಪ್ರಿಯರೇ. ಹಲ್ಲೆಲೂಯಾ,
ಪವಿತ್ರಾತ್ಮನನ್ನು ದೇವರು ನಮಗೇನು ಮಾಡಿದ್ದಾರೆ, ವಾಗ್ದಾನವಾಗಿ ಆತನ ಏನು ಮಾಡಿದರೆ, ಕೊಟ್ಟಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಇಲ್ಲ ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತಾ ಇದೆ, ದೇವರು ಆಶೀರ್ವಾದವನ್ನು ಮಾತ್ರ ಕೊಟ್ಟಿಲ್ಲ, ನಾವು ಬಲಹೀನರಾಗಿದ್ದೇವೆ, ಬಲವಂತರಾಗಿ ನಾವು ಆಗಬೇಕಾದ್ರೆ ದೇವರ ಆತ್ಮನು ಬಂದು ನಮ್ಮಲ್ಲಿ ವಾಸ ಮಾಡಬೇಕು. ದೇವರ ಆತ್ಮನಿಗೆ ನಾವು ನಮ್ಮ ಜೀವಿತದಲ್ಲಿ ಸ್ಥಳವನ್ನು ಕೊಡಲಾರದೇ ಇದ್ದರೆ, ದೇವರು ಆ ಒಂದು ಮಾಡಿರ್ತಕ್ಕಂಥ ವಾಗ್ದಾನಕ್ಕೆ ನಾವು ಒಳಗಾಗಿ ಪೂರ ಜೀವಿಸಲಾರದೆ ಹೋದರೆ ದೇವರ ಶಕ್ತಿಯನ್ನು ನಾವು ಹೊಂದಿಕೊಳ್ಳೋದಕ್ಕೆ ಏನಾಗೋದಿಲ್ಲ ರೀ, ಸಾಧ್ಯ ಆಗೋದಿಲ್ಲ ಪ್ರಿಯರೇ. ಅದಕ್ಕಾಗಿ ಈ ಲೋಕದಲ್ಲಿ ನಾವು ನೋಡುವಾಗ ಬೇರೆಯವರು ಜೀವಿಸ್ತಾ ಇದ್ದಾರೆ, ನಾವು ಜೀವಿಸ್ತಾ ಇದ್ದೇವೆ, ನಮಗೂ ಅವ್ರಿಗಿರ್ತಕ್ಕಂಥ ವ್ಯತ್ಯಾಸ ಏನ್ರಿ, ದೇವರ ಮಕ್ಕಳಾದಂಥ ನಾವು ಕೆಟ್ಟದ್ದಕ್ಕೆ, ಪಾಪಕ್ಕೆ, ಅನೀತಿಗೆ, ಭಯಂಕರವಾದಂಥ ಲೋಕದ ಆಚಾರ ಸಂಪ್ರದಾಯ ಪದ್ಧತಿಗಳ ಕಡೆಗೆ ಹೋಗದೆ ನಮ್ಮನ್ನು ನಾವು ನಿರ್ಬಂಧಿಸಿಕೊಳ್ತಾ ಇದೆ. ಯಾಕಂದರೆ ನಮ್ಮ ಒಳಗಡೆ ಇರ್ತಕ್ಕಂಥ ಪವಿತ್ರಾತ್ಮನು ಅದು ಕೆಟ್ಟದ್ದು, ಅದು ಲೋಕ ಸಂಬಂಧವಾಗಿರುವಂಥದ್ದು, ಅದು ಬಲಹೀನವಾಗಿರುವಂಥದ್ದು, ಆ ಕಡೆ ನಾವು ಹೋಗಬಾರ್ದು ಅಂತೇಳಿ ಪವಿತ್ರಾತ್ಮ ದೇವರು ಯಾವಾಗಲೂ ಕೂಡ ನಮ್ಮೊಳಗಡೆ ಏನು ಮಾಡ್ತಾ ಇರ್ತಾನೆ, ಎಚ್ಚರಿಸ್ತಾ ಇರ್ತಾನೆ. ನಮಗಾಗಿ ಆತನು ಪ್ರಾರ್ಥಿಸುವ ಆತನಾಗಿರ್ತಾನೆ. ಅದಕ್ಕಾಗಿ ದೇವರು ನಮಗೆ ವಾಗ್ದಾನ ಮಾಡಿರುವಂಥದ್ದು ಏನ್ರಿ, ಎರಡನೇದಾಗಿ ಪವಿತ್ರಾತ್ಮನ ಆತನು ನಮ್ಮಲ್ಲಿ ಬಂದು ವಾಸ ಮಾಡಬೇಕಂತೇಳಿ ತನ್ನ ಆತ್ಮನನ್ನೇ ನಮಗೋಸ್ಕರವಾಗಿ ಆತನ ಏನು ಮಾಡಿದ್ದಾನೆ, ಸುರಿಸಿದ್ದಾನೆ ಪ್ರಿಯರೇ. ಅದಕ್ಕಾಗಿ ನೋಡ್ರಿ, ಯಾವ ಶಿಷ್ಯರು ಯೆರೂಸಲೇಮಿನಲ್ಲಿ ಒಂದು ಮೇಲಂತಸ್ತಿನ ಮಾಳಿಗೆಯಲ್ಲಿ ಅಡಗಿಕೊಂಡು ಅಲ್ಲಿ ನಮ್ಮ ಮೇಲೆ ಬಂದು ಸಾಯಿಸ್ತಾರೋ ಅಂತೇಳಿ ಅವರು ಕಣ್ಮರೆಯಾದಂಥ ಜೀವಿತವನ್ನು ಜೀವಿಸ್ತಾ ಇದ್ದಾರೆ. ಎಲ್ಲಿಯವರೆಗೆ, ಅವರು ಶಿಲುಬೆಗೆ ಹಾಕಿಸಲ್ಪಟ್ಟಂಥ ಆ ದಿನದವರೆಗೆ ಅವರು ಒಳ್ಳೆ ರೀತಿಯಲ್ಲಿ ಹೊರಗಡೆ ತಿರುಗ್ತಾ ಇದ್ರು. ಯಾವಾಗ ಆತನಿಗೆ ಶಿಕ್ಷೆ ಪ್ರಕಟವಾಗಿ ಯಾವಾಗ ಆತನನ್ನು ಶಿಲುಬೆಗೆ ಹಾಕಿದ್ರು, ಇವರೆಲ್ಲರೂ ಕೂಡ ಏನಾದ್ರೂ ರೀ, ಕುರುಬನನ್ನು ಹೊಡೆದಾಗ ಕುರಿಗಳೆಲ್ಲವೂ ಕೂಡ ಏನಾದ್ರು ರೀ, ಚದುರಿ ಹೋದ ಪ್ರಿಯರೇ. ಶಿಷ್ಯರೆಲ್ಲರೂ ಕೂಡ ಗೆತ್ಸೆಮನೆ ತೋಟದಲ್ಲಿ ಸ್ವಾಮಿಯವರನ್ನ ಒಂಟಿಗರಾಗಿ ಬಿಟ್ಟು ಏನು ಮಾಡಿದ್ರು, ಹೊರಟು ಹೋದ್ರು. ಆದರೆ ಸ್ವಾಮಿ ಅವರಿಗೆ ಮೊದಲೇ ಹೇಳಿದ್ರು, ಆತನು ಈ ಲೋಕಕ್ಕೆ ಬರುವಂಥದ್ದು ನಿಶ್ಚಯವಾಗಿತ್ತು, ಆತನು ಎಲ್ಲ ಮನುಷ್ಯರಿಗೋಸ್ಕರವಾಗಿ ಸಾವನ್ನು ಆತನು ಅನುಭವಿಸುವಂಥದ್ದು ನಿಶ್ಚಯವಾಗಿತ್ತು, ಎಲ್ಲ ಮನುಷ್ಯರಿಗೋಸ್ಕರವಾಗಿ ಆತನು ಆಗಬೇಕಾಗಿರುವಂಥದ್ದು ನಿಶ್ಚಯವಾಗಿತ್ತು, ಆತನು ಮತ್ತೆ ಪುನಃ 3ನೇ ದಿನದಲ್ಲಿ ಎದ್ದು ಬರುವಂಥದ್ದು ಕೂಡ ನಿಶ್ಚಯವಾಗಿತ್ತು. ಆ ಒಂದು ವಿಷಯಗಳೆಲ್ಲವನ್ನು ಶಿಷ್ಯರಿಗೆ ಹೇಳಿದ ಮೇಲೆ ಈ ವಿಷಯವನ್ನು ಕೂಡ ಸ್ವಾಮಿ ಹೇಳಿದ್ದ ಪ್ರಿಯರು. ಏನಂತೇಳಿ, ವಾಗ್ದಾನವಾಗಿ ಪವಿತ್ರಾತ್ಮನನ್ನು ತಂದೆ ಕೊಡ್ತಾರೆ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಆ ವಾಗ್ದಾನವನ್ನು ಹೊಂದಿಕೊಳ್ಳಬೇಕಾದ್ರೆ ಅವ್ರು ಎಲ್ಲಿರ್ಬೇಕಂತ್ರಿ, ಯೆರೂಸಲೇಮಿನಲ್ಲಿಯೇ ಇರಬೇಕು. ಹಲ್ಲೆಲೂಯಾ. ಆ ಪಟ್ಟಣದಲ್ಲಿ ಕಾದುಕೊಂಡಿದ್ರು. ಸ್ವಾಮಿ ಮೃತ್ಯುಂಜಯನಾಗಿ ಮರಣದ ಕೊಂಡಿಯನ್ನು ಮುರಿದು ಆತನು ಎದ್ದು ಬಂದಂಥ ದಿವಸ ಮೊದಲುಗೊಂಡು 50ನೇ ದಿವಸ ಪಂಚಾಶತ್ತಮ ದಿನದಲ್ಲಿ ಅವರು ಏನು ಮಾಡ್ತಾ ಇದ್ದಾರಂತ್ರಿ, ಮೇಲಂತಸ್ತಿನ ಮಾಳಿಗೆಯಲ್ಲಿ ಅವ್ರು ಏನು ಮಾಡ್ತಾ ಇದ್ದಾರೆ, ದೇವರನ್ನು ಆರಾಧಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ಕಾದುಕೊಂಡು 120 ಜನರು ಪ್ರಾರ್ಥಿಸಬೇಕಾದ್ರೆ ದೇವರ ಆತ್ಮನು ಉರಿಯುವ ನಾಲಿಗೆಯೋಪಾದಿಯಲ್ಲಿ ಅವರ ಮೇಲೆ ಏನು ಮಾಡಿದ್ರಿ, ಇಳಿದು ಬಂದ ಪ್ರಿಯರೇ. ಯಾವಾಗ ದೇವರು ಆತ್ಮನ ಅವರ ಮೇಲೆ ಇಳಿದು ಬಂದು ಯಾವ ಮನುಷ್ಯರು ಜನರನ್ನು ನೋಡಿ ಭಯಪಡ್ತಾ ಇದ್ರು, ಆ ಒಂದು ಮನೆಯಿಂದ ಹೊರಗಡೆ ಬಂದು ಅವರು ಪ್ರವಾದಿಸುವುದಕ್ಕೆ ಪ್ರಾರಂಭ ಮಾಡಿದ್ರು. ಯಾವ ಮನುಷ್ಯರು ಸ್ವಾಮಿ ಯಾರಂತೇಳಿ ನನಗೆ ಗೊತ್ತಿಲ್ಲ ಎಂಬುದಾಗಿ ಹೇಳಿದ್ನು, 3 ಸಾರಿ ಬೋಂಕಿದ್ನು, ಸುಳ್ಳನ್ನು ಹೇಳಿದ್ನು, ಅದೇ ಮನುಷ್ಯ ಈ ಸಮಯದಲ್ಲಿ ಏನು ಮಾಡ್ತಾ ಇದ್ದಾನ್ರಿ, ನಜರೇತಿನ ಯೇಸುವೆ ನಿಜವಾಗಿರ್ತಕ್ಕಂಥ ರಕ್ಷಕ, ಆತನ ನೀವು ಶಿಲುಬೆಗೆ ಹಾಕಿದ್ರೆ ನೀವು ಪಶ್ಚಾತ್ತಾಪ ಪಡ್ರಿ, ನೀವು ರಕ್ಷಣೆ ಹೊಂದಬೇಕಾದ್ರೆ ಯೇಸುವನ್ನು ಹೊರತಾಗಿ ಬೇರೆ ಯಾರ ಮೂಲಕವಾಗಿ ಇಲ್ಲ ಎಂಬುದಾಗಿ ಅವರು ಸಾಕ್ಷಿಯಾಗಿ ಅಪೊಸ್ತಲರ ಕೃತ್ಯಗಳು 4:12 ಏನು ಮಾಡ್ತಾ ಇದ್ದಾರೆ, ಭೂಮಿಯ ಮೇಲೆ ಆಕಾಶದ ಕೆಳಗಡೆ ಆ ನಾಮದಲ್ಲಿಯೇ ರಕ್ಷಣೆ ಎಂಬುದಾಗಿ 4:12 ಅವರ ಅಪೊಸ್ತಲರ ಕೃತ್ಯಗಳ ಪುಸ್ತಕದಲ್ಲಿ ಏನು ಮಾಡಿದ್ರಿ, ಸಾರಿ ಹೇಳಿದ್ರು. ಆ ನಾಮದ ಕುರಿತಾಗಿ ಅವರು ಅನೇಕ ಅದ್ಭುತಗಳನ್ನು ಮಾಡಿದ್ರು. ಆ ನಾಮವನ್ನು ಮುಂದಿಟ್ಟುಕೊಂಡು ಅವರು ಸೆರೆಮನೆಗೆ ಹೋದ್ರು, ಸಾಯುವುದಕ್ಕೂ ಕೂಡ ಸಿದ್ಧರಾದರು ಪ್ರಿಯರೇ. ಕಾರಣ ಒಂದೇ, ಏನಂತ ಹೇಳಂತಂದ್ರೆ ಪವಿತ್ರಾತ್ಮನ ಒಂದು ವಾಗ್ದಾನ ಎನ್ನುವಂಥದ್ದು ಅವರ ಜೀವಿತದಲ್ಲಿ ಏನಾಯ್ತು, ನೆರವೇರಿಸಲ್ಪಡ್ತು ಪ್ರಿಯರೇ. ಹಲ್ಲೆಲೂಯಾ. ಅದಕ್ಕಾಗಿ ನಾವಾಗಿ ಅಲ್ಲ, ದೇವರು ನಮ್ಮೊಳಗಡೆ ಬಂದಾಗ, ಆತ್ಮನು ನಮ್ಮೊಳಗಡೆ ಬಂದಾಗ ಮಾತ್ರ ಈ ಲೋಕದಲ್ಲಿರ್ತಕ್ಕಂಥ ಬಲಹೀನವಾದಂಥ ಕಾರ್ಯಗಳ ಮೇಲೆ ನಾವು ಜಯವನ್ನು ಹೊಂದಿಕೊಳ್ಳೋದಕ್ಕೆ ಏನಾಗುತ್ತೆ ರೀ, ಸಾಧ್ಯ ಆಗುತ್ತೆ ಪ್ರಿಯರೇ. ಅದಕ್ಕಾಗಿ ದೇವರು ನಮಗೆ ವಾಗ್ದಾನ ಮಾಡಿದ್ದಾನೆ ಆಶೀರ್ವಾದವನ್ನು. ದೇವರು ನಮಗೆ ವಾಗ್ದಾನ ಮಾಡಿದ್ದಾನೆ ಯಾವುದನ್ನು ರೀ, ಪವಿತ್ರಾತ್ಮನನ್ನು. ಆ ಪವಿತ್ರಾತ್ಮ ದೇವರನ್ನು ನಾವೇನು ಮಾಡಬೇಕು, ನಮ್ಮೊಳಗಡೆ ಆಹ್ವಾನಿಸ್ಬೇಕು. ಇವತ್ತಿನ ದಿವಸ ಅನೇಕರಲ್ಲಿ ಏನಿಲ್ಲ ರೀ, ಆತ್ಮನ ಒಂದು ಸಹವಾಸ ಇಲ್ಲ, ಪವಿತ್ರಾತ್ಮನ ಅವರು ಆಹ್ವಾನ ಮಾಡೋದಿಲ್ಲ. ಅವರು ಕೇವಲ ಸಾಂಪ್ರದಾಯಿಕವಾಗಿ ಜೀವಿಸುವವರಾಗಿ, ದೇವರನ್ನು ಶಿಲುಬೆಗೆ ಏರಿಸುವವರಾಗಿ, ಭಯಂಕರವಾದಂಥ ಲೋಕದ ಒಂದು ಸ್ಥಿತಿಯಲ್ಲಿ ಜೀವಿಸುವಂಥವರಾಗಿ ಇರ್ತಾರೆ ಪ್ರಿಯರೇ. ಆದರೆ ನಾವಾದರೂ ಆ ರೀತಿಯಾಗಿ ಇರಬಾರದು ಪ್ರಿಯರೇ. ದೇವರು ನಮಗೆ ವಾಗ್ದಾನ ಮಾಡಿರುವಂಥ 3ನೇ ಒಂದು ಅಂಶ ಏನು ಈ ಸಮಯದಲ್ಲಿ ನಾವು ನೋಡೋಣ. ಅಪೊಸ್ತಲರ ಕೃತ್ಯಗಳ ಪುಸ್ತಕ 13ನೇ ಅಧ್ಯಾಯ 23ರಿಂದ 24 ವಚನಗಳನ್ನು ಓದಿಕೊಳ್ಳೋಣ. ಅವನ ಸಂತಾನದಿಂದ ದೇವರು ತನ್ನ ವಾಗ್ದಾನದ ಪ್ರಕಾರ ಇಸ್ರಾಯೇಲರಿಗೆ ಒಬ್ಬ ರಕ್ಷಕನನ್ನು ನೇಮಿಸಿದ್ದಾನೆ.
ಆ ರಕ್ಷಕನೇ ಯೇಸು. ಆತನ ಆಗಮನಕ್ಕೆ ಮುಂಚೆ ಯೋಹಾನನು ಇಸ್ರಾಯೇಲ್ ಜನರೆಲ್ಲರಿಗೆ ನೀವು ದೇವರ ಕಡೆಗೆ ತೆಗೆದುಕೊಂಡು ಸ್ನಾನ ಮಾಡಿಸಿಕೊಳ್ಳಬೇಕೆಂದು ಸಾರಿದನು. ಯೋಹಾನನು ನನ್ನ ಸೇವೆಯನ್ನು ಪೂರೈಸುತ್ತಿರುವಾಗ ಜನರಿಗೆ, ನನ್ನನ್ನು ಯಾರೆಂದು ಯೋಚಿಸುತ್ತೀರಿ? ನಾನು ಆತನಲ್ಲ, ಆದರೆ ನನ್ನ ಹಿಂದೆ ಒಬ್ಬನು ಬರುತ್ತಾನೆ. ಆತನ ಪಾದದ ಕೆರೆಗಳನ್ನು ಬಿಚ್ಚುವುದಕ್ಕೆ ನಾನು ಯೋಗ್ಯನಲ್ಲ ಎಂದು ಹೇಳಿದನು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ಒಂದು ವಿಶೇಷವಾದಂಥ ಸಂಗತಿಯನ್ನು ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಪೌಲನು ಅಂತಿಯೋಕ್ಯದಲ್ಲಿ ಏನು ಮಾಡ್ತಾ ಇದ್ದಾನೆ? ಇಸ್ರಾಯೇಲರ ಜನರಿಗೆ ಏನು ಮಾಡ್ತಾ ಇದ್ದಾನೆ? ಉಪನ್ಯಾಸವನ್ನು ಮಾಡುವವನಾಗಿದೆ. ಆತನು ಹೇಳ್ತಾ ಇದ್ದಾನೆ, ದೇವರು ವಾಗ್ದಾನವಾಗಿ ಒಂದು ಕಾರ್ಯವನ್ನು ಇಟ್ಟಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಏನು ಆ ಕಾರ್ಯ ಎಂಬುದಾಗಿ ನಾವು ನೋಡ್ತಾ, ವಾಗ್ದಾನದ ಪ್ರಕಾರ ಒಬ್ಬ ರಕ್ಷಕನನ್ನು, ಇಸ್ರಾಯೇಲರಿಗೆ ಒಬ್ಬ ರಕ್ಷಕನನ್ನು ಹುಟ್ಟಿಸಿದ್ದಾನೆ. ಆ ರಕ್ಷಕನೇ ಯೇಸು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಮೂರನೇದಾಗಿ ದೇವರು ನಮಗೆ ಕೊಟ್ಟಿರ್ತಕ್ಕಂಥ ವಾಗ್ದಾನ ಏನ್ರಿ? ಯೇಸು ಒಬ್ಬ ರಕ್ಷಕನನ್ನು ದೇವರು ನಮಗೋಸ್ಕರವಾಗಿ ಇಟ್ಟಿದ್ದಾನೆ. ಪವಿತ್ರ ಆತ್ಮನ ದಾನವನ್ನು ಯಾವ ರೀತಿಯಾಗಿ ದೇವರು ಇಟ್ಟಿದ್ದಾನೆ ವಾಗ್ದಾನವಾಗಿ, ಒಬ್ಬ ರಕ್ಷಕನನ್ನು ಕೂಡ ದೇವರು ಏನು ಮಾಡಿದ ನಮಗಾಗಿ ಇಟ್ಟಿದ್ದಾನೆ. ಪ್ರೇರಿಲ್ಲ ನಾವು ನೋಡ್ತಾ ಇದ್ದೇವೆ. ಆ ವಾಗ್ದಾನ ನಮ್ಮ ಜೀವಿತದಲ್ಲಿ ನಾವು ನೆರವೇರಿಸಿಕೊಳ್ಬೇಕಾದ್ರೆ ಆ ರಕ್ಷಕನನ್ನು ನಾವು ಸಂಪೂರ್ಣವಾಗಿ ಏನು ಮಾಡ್ಬೇಕ್ರಿ? ಆಹ್ವಾನಿಸುವವರಾಗಬೇಕು. ಇವತ್ತಿನ ದಿವಸ ಅನೇಕ ಜನರು ರಕ್ಷಕನಿಲ್ಲದೆ ಏನು ಮಾಡ್ತಾ ಇದ್ದಾರೆ? ಜೀವಿಸ್ತಾ ಇದ್ದಾರೆ. ಪ್ರೇರೆ, ನಿನ್ನನ್ನು ಪಾಪದಿಂದ, ಶಾಪದಿಂದ, ಅವಮಾನದಿಂದ, ಕೆಟ್ಟತನದಿಂದ, ಮರಣದಿಂದ, ಭಯಂಕರವಾದಂಥ ಪರಿಸ್ಥಿತಿಗಳಿಂದ ತಪ್ಪಿಸೋದಕ್ಕೆ ಈ ರಕ್ಷಕನು ಖಂಡಿತವಾಗಿ ನಿನಗೆ ಬೇಕೇ ಬೇಕು. ಯೇಸು ಕ್ರಿಸ್ತನ ಹೊರತಾಗಿ ಲೋಕದ ರಕ್ಷಕನು ಬೇರೆ ಯಾರು ಕೂಡ ಅಲ್ಲ. ಅನೇಕ ಜನರು ಲೋಕದಲ್ಲಿ ಮನುಷ್ಯರನ್ನು ರಕ್ಷಿಸ್ತೇವೆ ಎಂಬುದಾಗಿ ಅವರು ಬಾಯಿಂದ ಹೇಳಿದ್ರು. ಆದರೆ ಎಲ್ಲ ಮನುಷ್ಯರನ್ನು, ಸ್ವಾಮಿಯವರು ಬರೋದಕ್ಕಿಂತ ಮುಂಚೆ 500 ಜನರು ಸತ್ಪುರುಷರು ಈ ಲೋಕದಲ್ಲಿ ಒಳ್ಳೆ ರೀತಿಯಲ್ಲಿ ತಾವೇ ದೇವರುಗಳೆಂಬುದಾಗಿ ಪ್ರತಿಬಿಂಬಿಸಿಕೊಂಡಂಥವ್ರೆಲ್ಲರನ್ನೂ ಕೂಡ ಮಣ್ಣು ಏನಾಯ್ತು ರೀ? ಭೂಮಿ ಏನಾಯ್ತು ರೀ? ತನ್ನ ಒಳಗಡೆ ಮುಚ್ಚಾಕೊಂಡ್ತು ಪ್ರಿಯರ. ಆದರೆ ರಕ್ಷಕನು, ನಿಜವಾದಂಥ ರಕ್ಷಕನು, ಮರಣದ ಕೊಂಡಿಯನ್ನು ಮುರಿಯುವುದಕ್ಕೋಸ್ಕರವಾಗಿ ಬಂದಿರತಕ್ಕಂಥ ರಕ್ಷಕನು, ಎಲ್ಲ ಮನುಷ್ಯರನ್ನು ಮರಣ ಪಾತಾಳ ವೇದನೆಗಳಿಂದ ಬಿಡಿಸೋದಕ್ಕೋಸ್ಕರವಾಗಿ ಬಂದಿರುವಂಥ ರಕ್ಷಕನು, ಪಾಪದಿಂದ ಬಿಡುಗಡೆ ಮಾಡೋದಕ್ಕಾಗಿ ಬಂದಿರತಕ್ಕಂಥ ರಕ್ಷಕನು ಆತನು ಬಂದ ಪ್ರಿಯರೇ. ಹಲ್ಲೆಲೂಯಾ. ಯಾಕೆ ಬಂದಾತ? ಮನುಷ್ಯರೆಲ್ಲರಿಗೋಸ್ಕರವಾಗಿ ಯಜ್ಞವಾಗಲಿಕ್ಕೆ ಬಂದ. ಆ ಒಂದು ರಕ್ಷಣೆಯ ಕಾರ್ಯವನ್ನು ಆತನ ಏನು ಮಾಡಿದ? ಜರುಗಿಸಿದ. ಆ ಜರುಗಿಸಿರುವಂಥದ್ದನ್ನು ನಾವು ಪರಿಪೂರ್ಣವಾಗಿ ಏನು ಮಾಡಬೇಕ್ರಿ? ನಂಬಬೇಕು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ದೇವರ ವಾಗ್ದಾನ ಪ್ರಿಯರೇ ಏನಂದ್ರೆ, ಆತನು ನಮಗೋಸ್ಕರವಾಗಿ ಒಬ್ಬ ರಕ್ಷಕನನ್ನು ಏನು ಮಾಡಿದ್ದಾನೆ? ಕಳುಹಿಸಿದ್ದಾನೆ, ಒದಗಿಸಿ ಕೊಟ್ಟಿದ್ದಾನೆ ಪ್ರೇರೆ. ಒಬ್ಬ ರಕ್ಷಕರು ಅನೇಕರಿಲ್ಲ. ಯಾರ್ರೀ? ಒಬ್ಬೇ ಒಬ್ಬರು. ಹಲ್ಲೆಲೂಯಾ. ಒಬ್ಬಾತನೇ ರಕ್ಷಕನು. ಅದಕ್ಕೋಸ್ಕರವಾಗಿ ದೇವದೂತರು ಏನು ಮಾಡ್ತಾ ಇದ್ದಾರೆ? ದಾವೀದನೂರಲ್ಲಿ ನಿಮಗೋಸ್ಕರವಾಗಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಹಲ್ಲೆಲೂಯಾ. ಶಿಶುವಾಗಿ ಸ್ವಾಮಿ ಈ ಲೋಕಕ್ಕೆ, ಮಗುವಾಗಿ ಸ್ವಾಮಿ ಈ ಲೋಕಕ್ಕೆ ಏನು ಮಾಡಿದಾತ? ಹೊರಟು ಬಂದ ಪ್ರಿಯರೇ. ಆತನು ರಕ್ಷಕನಾಗುವುದಕ್ಕಾಗಿ ಮರಣದ ಒಂದು ಛಾಯೆಯನ್ನು ತನ್ನ ಮೇಲೆ, ಆತನು ಅನ್ಯಾಯದ ತೀರ್ಪನ್ನು ಅನುಭವಿಸಿ ತನ್ನ ಮೇಲೆ ಆತನು ಏನು ಮಾಡಿದರಿ? ಹಾಕಿಕೊಂಡ ಪ್ರಿಯರೇ. ಆತನ ಜೀವಿತದ ಮೂಲಕವಾಗಿ ನಮಗೆ ಪರಲೋಕಕ್ಕೆ ಏನಾಯ್ತು ರೀ? ಬಾಗಿಲು ಎನ್ನುವಂಥದ್ದು, ಕೃಪೆಯ ಬಾಗಿಲು ಎನ್ನುವಂಥದ್ದು ಏನಾಯ್ತು ರೀ? ತೆರೆಯಲ್ಪಡ್ತು ಪ್ರಿಯರೇ. ಅದೇ ವಿಷಯವನ್ನು ಪೌಲನಿಲ್ಲಿ ಏನು ಮಾಡ್ತಾ ಇದ್ದಾನೆ? ದೇವರು ವಾಗ್ದಾನ ಮಾಡಿದ ಹಾಗೆ ಒಬ್ಬ ರಕ್ಷಕನನ್ನು ಏನು ಮಾಡಿದ್ದಾನೆ? ಹುಟ್ಟಿಸಿದ್ದಾನೆ. ಆತನ ಕಡೆಗೆ ತಿರುಗಿಕೊಳ್ಳಬೇಕೆಂಬುವಂಥದ್ದೇ ದೇವರ ಒಂದು ಸಾಕ್ಷಿಯಾಗಿದೆ ಪ್ರಿಯರೇ. ಆ ವಾಗ್ದಾನವನ್ನು ನಾವು ಸಂಪೂರ್ಣವಾಗಿ, ದೇವರು ಮಾತು ಕೊಟ್ಟಿದ್ದಾನೆ ಏನಂತೇಳಿ? ನಾನು ನಿಮ್ಮನ್ನು ಆಶೀರ್ವದಿಸ್ತೀನಿ ಅಂತೇಳಿ ದೇವರು ಮಾತು ಕೊಟ್ಟಿದ್ದಾನೆ ಏನಂತೇಳಿ? ನಾನು ಪವಿತ್ರಾತ್ಮನನ್ನು, ಅಂದರೆ ನಾನೇ ನಿಮ್ಮೊಳಗಡೆ ಬಂದು ವಾಸ ಮಾಡ್ತೀನಿ ಅಂತೇಳಿ ದೇವರು ಮಾತು ಕೊಟ್ಟಿದ್ದಾನೆ ಏನಂತೇಳಿರಿ? ನಾನು ನಿಮಗಾಗಿ ಒಬ್ಬ ರಕ್ಷಕನಾಗಿ ನಾನು ಇರ್ತೀನಿ ಅಂತೇಳಿ ದೇವರು ಮಾತು ಕೊಟ್ಟಿದ್ದಾನೆ ಪ್ರಿಯರೇ. 4ನೇದಾಗಿ ಏನಂತೇಳಿ ಅಂತಂದರೆ, ತೀತನ ಪತ್ರಿಕೆ 1ನೇ ಅಧ್ಯಾಯ 2-3 ವಚನಗಳಲ್ಲಿ ನಾವು ಓದಿಕೊಳ್ಳುವಾಗ ಅಲ್ಲಿ ಸತ್ಯವೇದ ಈ ರೀತಿಯಾಗಿ ಹೇಳ್ತಾ ಇದೆ, ನಿತ್ಯ ಜೀವವನ್ನು ಆತ ನಮಗೋಸ್ಕರವಾಗಿ ಏನು ಮಾಡಿದಾನಂತ್ರಿ? ವಾಗ್ದಾನವಾಗಿ ಕೊಟ್ಟಿದ್ದಾನೆ ಪ್ರಿಯರೇ. ಆ ನಂಬಿಕೆಗೂ ಸತ್ಯದ ಪರಿಜ್ಞಾನಕ್ಕೂ ನಿತ್ಯ ಜೀವದ ನಿರೀಕ್ಷೆಯ ಆಧಾರವಾಗಿದೆ. ಸುಳ್ಳಾಡದ ದೇವರು ಆ ನಿತ್ಯ ಜೀವವನ್ನು ಕೊಡುತ್ತೇನೆಂದು ಅನಾದಿ ಕಾಲದಲ್ಲಿ, ಅಂದರೆ ದೇವರು ಮಾನವರನ್ನು ಉಂಟು ಮಾಡುವ ಮೊದಲು ಅವರಿಗಾಗಿ ಏನನ್ನಾದರೂ ವಾಗ್ದಾನವನ್ನು ಆತನು ಏನು ಮಾಡಿದನಂತೆ? ಕುಮಾರನ ಮೂಲಕವಾಗಿ ಮಾಡಿ ಅದನ್ನು ನಂತರ ಮನುಷ್ಯರಿಗೆ ಏನು ಮಾಡಿದಾತ? ನೆರವೇರಿಸಿದ ಪ್ರೇರೆ. ಕ್ಲುಪ್ತ ಕಾಲದಲ್ಲಿ, ಅನಾದಿ ಕಾಲದಲ್ಲಿ ವಾಗ್ದಾನ ಮಾಡಿ ತನ್ನ ಕ್ಲುಪ್ತ ಸಮಯದಲ್ಲಿ ವಾಗ್ದಾನ ನೆರವೇರಿಸಿ ಪ್ರಸಂಗದ ಮೂಲಕ ಆತನು ಏನು ಮಾಡಿದಂತೆ?
ಪ್ರಕಟಿಸಿದನು ಎಂಬುದಾಗಿ. ಹಲ್ಲೆಲೂಯಾ. ಏನು ವಾಗ್ದಾನ ಮಾಡಿದ್ದಾನೆ ದೇವರು ನಮಗಾಗಿ? ಅನಾದಿ ಕಾಲದಲ್ಲಿ ನಿತ್ಯ ಜೀವನ ಕೊಡುತ್ತೇನೆಂದು ವಾಗ್ದಾನ ಮಾಡಿ ಎಂಬುದಾಗಿ. ಹಲ್ಲೆಲೂಯಾ. ಯಾವ ಜೀವ ಅಂತದ್ದು? ನಿತ್ಯ ಜೀವ, ಶಾಶ್ವತವಾದಂಥ ಸದಾಕಾಲ ಜೀವಿಸುವಂತಹ ಜೀವ ಪ್ರಿಯರೇ, ಯಾವತ್ತಿಗೂ ಕೂಡ ನಶಿಸದ ಒಂದು ಜೀವ. ಅದಕ್ಕಾಗಿ ಪೇತ್ರನ ಒಂದು ಕಡೆ ಪತ್ರಿಕೆಯಲ್ಲಿ ಹೇಳ್ತಾನೆ ಏನಂತೇಳಿ, ನೀವು ನಾಶವಾಗುವ ಬೀಜದಿಂದ ಉಂಟಾದವರಲ್ಲ, ನಾಶವಾಗದ ಬೀಜದಿಂದಲೇ ಉಂಟಾದವರಾಗಿ ಇದ್ದೀರಿ ಎಂಬುದಾಗಿ. ಹಲ್ಲೆಲೂಯಾ. ದೇವರು ನಮಗೆ ನಿತ್ಯ ಜೀವವನ್ನು ವಾಗ್ದಾನವಾಗಿ ನಮಗೆ ಕೊಟ್ಟಿದ್ದಾನೆ. ಕೇವಲ ಆಶೀರ್ವಾದ ಅಭಿವೃದ್ಧಿ ಮಾತ್ರ ಅಲ್ಲ, ನಾವು ಪವಿತ್ರ ಆತ್ಮನನ್ನು ಕೂಡ ನಾವು ಏನು ಮಾಡಬೇಕ್ರಿ? ಅನುಭವಿಸುವವರಾಗಬೇಕು, ಆತನನ್ನು ಆಹ್ವಾನಿಸುವವರಾಗಬೇಕು, ಆತನಿಗೆ ಪ್ರಥಮ ಸ್ಥಾನವನ್ನು ಕೊಟ್ಟು ಜೀವಿಸುವವರಾಗಬೇಕು. ರಕ್ಷಕನು ನಮಗೋಸ್ಕರವಾಗಿ ಇದ್ದಾನೆ ಎಂಬುದಾಗಿ ಆ ವಾಗ್ದಾನವನ್ನು ಕೂಡ ನಾವು ಸ್ವೀಕರಿಸುವವರಾಗಬೇಕು. ನಾವು ನಿತ್ಯ ಜೀವ ನಮಗೋಸ್ಕರವಾಗಿ ಏನಾಗಿದೆ? ಸಿದ್ಧವಾಗಿದೆ. ಆತನನ್ನು ನಂಬಿದಂಥ ಪ್ರತಿಯೊಬ್ಬರಿಗೂ ಕೂಡ ಏನಿದೆ ರೀ? ನಿತ್ಯ ಜೀವ ಇದೆ ಪ್ರಿಯರೇ. ಅಂದರೆ ಶಾಶ್ವತವಾಗಿರುವಂಥ ಜೀವ. ಅವರಿಗೆ ಎರಡನೆಯ ಮರಣದಿಂದ ಕೇಡು ಆಗುವುದಿಲ್ಲ. ಅವರು ನಿದ್ರೆ ಜಾರ್ತಾರೆ, ಆದರೆ ಸ್ವಾಮಿಯವರು ಬರುವಾಗ ಪುನಃ ಸ್ವಾಮಿಯವರು ಏನು ಮಾಡ್ತಾರೆ? ಯಾವ ರೀತಿಯಾಗಿ ಯಾಯೀರನ ಮಗಳನ್ನು ಬದುಕಿಸಿದ ರೀತಿಯಲ್ಲಿ, ಯಾವ ರೀತಿಯಾಗಿ ನಾಯಿನ್ ಎನ್ನುವಂಥ ಗ್ರಾಮದಲ್ಲಿರ್ತಕ್ಕಂಥ ವಿಧವೆಯ ಮಗನನ್ನು ಬದುಕಿಸಿದ ರೀತಿಯಲ್ಲಿ, ಮಾತಿನ ಪ್ರಕಾರವಾಗಿ ಯಾವ ರೀತಿಯಾಗಿ 4 ದಿವಸ ಕೊಳೆತ ಶವದೋಪಾದಿಯಲ್ಲಿ ಇದ್ದಿರತಕ್ಕಂಥ ಲಾಜರನೇ ಹೊರಗೆ ಬಾ ಎಂಬುದಾಗಿ ಬದುಕಿಸಿದ ರೀತಿಯಲ್ಲಿ ಆತನನ್ನು ನಂಬಿದಂಥ ಪ್ರತಿಯೊಬ್ಬರನ್ನು ದೇವರು ಏನು ಮಾಡ್ತಾನ್ರಿ? ಆತನು ನ್ಯಾಯ ತೀರ್ಪಿನ ಒಂದು ಸಮಯಕ್ಕಿಂತ ಮುಂಚಿನ ಸಮಯದಲ್ಲಿ, ಸುಗ್ಗಿ ಕಾಲದ ಸಮಯದಲ್ಲಿ ಆತನು ಏನು ಮಾಡ್ತಾನ್ರಿ? ತನ್ನ ನಂಬಿದಂಥ ಮಕ್ಕಳೆಲ್ಲರನ್ನ ಏನು ಮಾಡ್ತಾನೆ? ಆತ ಎಬ್ಬಿಸ್ತಾನೆ, ಬದುಕಿಸ್ತಾನೆ ಪ್ರೇರ. ಅದೇ ನಮಗಿರುವಂಥ ನಿರೀಕ್ಷೆ ಪ್ರೇರ. ಆತನು ಯಾವ ರೀತಿಯಾಗಿ ಎದ್ದು ಬಂದಿದ್ದಾನೋ ಆತನನ್ನು ನಂಬುವಂಥವ್ರನ್ನು ಕೂಡ ದೇವರು ಏನು ಮಾಡ್ತಾನೆ ಅಂತ ಹೇಳುತ್ತೆ ವಾಕ್ಯ, ಎಬ್ಬಿಸುತ್ತಾನೆ ಎನ್ನುವಂಥ ಮಾತನ್ನು ನಾವು ನಂಬುವವರಾಗಬೇಕು. ಅದು ಶಾಶ್ವತವಾಗಿರ್ತಕ್ಕಂಥ ನಿತ್ಯ ಜೀವ ಎನ್ನುವಂಥದ್ದನ್ನು ನಾವು ಇಲ್ಲಿ ನೋಡ್ತಾ ಇದ್ದೇವೆ ಪ್ರೇರ. ದೇವರದು ನಮಗೆ ವಾಗ್ದಾನ ಮಾಡಿದ್ದಾನೆ. ಆ ನಿತ್ಯ ಜೀವವನ್ನು ಹೊಂದಿಕೊಳ್ಳಬೇಕೆನ್ನುವಂಥದ್ದು, ದೇವರ ಮೂಲಕವಾಗಿ ಅದನ್ನು ಪಡೆದುಕೊಳ್ಳಬೇಕೆನ್ನುವಂಥದ್ದು ನಮ್ಮ ಒಂದು ಆಸೆಯಾಗಿ ಇರಬೇಕು. ದೇವರ ಒಂದು ವಾಗ್ದಾನ ಏನಾಗಿದೆ ರೀ? ನಿತ್ಯ ಜೀವವಾಗಿದೆ. ಸದಾಕಾಲ ನಾವು ದೇವರು ಇರುವ ಪರ್ಯಂತರ ನಾವು ಏನು ಮಾಡಬೇಕು? ಜೀವಿಸಬೇಕು. ದೇವರಂತೂ ನಾಶವಾಗೋದಕ್ಕೆ ಸಾಧ್ಯ ಇಲ್ಲ. ಆತನ ಮಕ್ಕಳಾದಂಥ ನಾವು ಕೂಡ ನಶಿಸುವವರಾಗಿರೋದಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ಯಾಕಂದರೆ ದೇವರು ನಮಗೆ ಆತನು ಸುಳ್ಳಾಡದ ದೇವರಾಗಿ ಇದ್ದಾನೆ ಎಂಬುದಾಗಿ ಕೂಡ ಆ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಆತನು ಸುಳ್ಳು ಹೇಳುವ ಆತನು ಅಲ್ಲ, ಆತನು ಮನುಷ್ಯರಂತೆ ಎರಡು ಮಾತಿನ ಆತನು ಅಲ್ಲ ಎಂಬುದಾಗಿ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರು ನಮಗೆ ವಾಗ್ದಾನ ಮಾಡಿದ್ದಾನೆ ಪ್ರಿಯರೇ. ಇವತ್ತಿನ ದಿವಸ ನಾವು ನಂಬುವವರಾಗೋಣ. ದೇವರ ವಾಗ್ದಾನ ಏನಾಗಿದೆ? ಆತನು ನಮ್ಮನ್ನು ಅಭಿವೃದ್ಧಿಪಡಿಸ್ತಾನೆ, ಹೆಚ್ಚಿಸ್ತಾನೆ, ಆಶೀರ್ವದಿಸ್ತಾನೆ ಎನ್ನುವಂಥದ್ದು ದೇವರ ವಾಗ್ದಾನವಾಗಿದೆ. ಪವಿತ್ರ ಆತ್ಮನನ್ನು ಕೊಡ್ತೇನೆ ಎನ್ನುವಂಥದ್ದು ದೇವರ ವಾಗ್ದಾನವಾಗಿದೆ. ರಕ್ಷಕನನ್ನು ಒದಗಿಸಿ ಕೊಡ್ತೀನಿ ಎನ್ನುವಂಥದ್ದು ದೇವರ ವಾಗ್ದಾನ ಆಗಿದೆ. ನಿತ್ಯ ಜೀವವನ್ನು ನಾನು ನಿಮಗೆ ಕೊಡ್ತೀನಿ ಎನ್ನುವಂಥದ್ದು ಕೂಡ ದೇವರ ಒಂದು ವಾಗ್ದಾನ ಆಗಿದೆ ಪ್ರಿಯರೇ. ಸಮಯದಲ್ಲಿ ಓದಿಕೊಳ್ಳೋಣ ಇನ್ನೊಂದು ವಿಷಯವನ್ನು. ಯಾಕೋಬರ ಪತ್ರಿಕೆ 1ನೇ ಅಧ್ಯಾಯ 12ನೇ ವಚನ. ಕರೆಕ್ಟ್, ಚೆನ್ನಾಗಿ ನೆನಪಿದೆ. ಓಕೆ, ಹೌದ್ರಿ. ಕಷ್ಟವನ್ನು ಸಹಿಸಿಕೊಳ್ಳುವನು ಧನ್ಯನು, ಅವನು ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಾಲೆಯನ್ನ ಹೊಂದುವನು. ಅಲ್ಲಿ ಮುಂದೆ ಹೋದ್ರೆ ಹಂಗೆ ಪ್ರೀತಿಸುವವರಿಗೆ ಯಾವುದನ್ನು ವಾಗ್ದಾನ ಮಾಡಿದನ್ರಿ? ಜೀವವೆಂಬ ಜಯಮಾಲೆಯನ್ನು. ಹಲ್ಲೆಲೂಯಾ. ಆತನು ವಾಗ್ದಾನ ಮಾಡಿದ್ದಾನೆ. ಯಾರಿಗೆ ವಾಗ್ದಾನ ಮಾಡಿದ್ದಾನೆ? ಆತನನ್ನು ಪ್ರೀತಿಸುವಂಥವರಿಗೆ, ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯುವಂಥವರಿಗೆ ದೇವರು ಏನನ್ನು ವಾಗ್ದಾನ ಮಾಡಿದನ್ರಿ? ಜೀವವೆನ್ನುವಂಥ ಜಯಮಾಲೆ. ಆ ಜಯಮಾಲೆಯನ್ನು ಯಾರು ಕೂಡ ಅವರಿಂದ ಅಪಹರಿಸೋದಕ್ಕೆ ಸಾಧ್ಯ ಇಲ್ಲ. ದೇವರಿಗೋಸ್ಕರವಾಗಿ ಅನೇಕ ಕಷ್ಟಗಳು, ನೋವುಗಳು, ಶೋಧನೆಗಳು, ಅವಮಾನಕರವಾದಂಥ ಮಾತುಗಳು ಸಮಾಜದಲ್ಲಿ ಬರುವಾಗ, ಕುಟುಂಬದಲ್ಲಿ ಬರುವಾಗ, ಆತ್ಮೀಯರ ಮಧ್ಯದಲ್ಲಿ ಬರುವಾಗ ಅವುಗಳನ್ನು ನಾವು ಸಹಿಸಿಕೊಳ್ಳುವವರಾಗಿ ಇರಬೇಕು. ಯೇಸು ಸ್ವಾಮಿ ಹೇಳಿದರೆ 5ನೇ ಅಧ್ಯಾಯ 11ನೇ ವಚನ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತಾ ಇದ್ದೇವೆ. ಜನರು ನಿಮ್ಮ ಮೇಲೆ ತಪ್ಪಾದ ಕೆಟ್ಟ ಮಾತುಗಳನ್ನು ನಿಮ್ಮ ಮೇಲೆ ಓರಿಸಿದರೆ ನೀವು ಏನಂತ ಹೇಳ್ತಾ ಇದೆ ವಾಕ್ಯ? ಧನ್ಯರಾಗಿದ್ದೀರಿ. ಹಲ್ಲೆಲೂಯಾ. ಸುಳ್ಳುಗಳನ್ನು ನಿಮ್ಮ ಮೇಲೆ ಓರಿಸಿದರೆ ನೀವು ಧನ್ಯರಾಗಿದ್ದೀರಿ. ನೀವು ಸಹಿಸಿಕೊಂಡಾಗ ಧನ್ಯರು. ಒಂದು ವೇಳೆ ನೀವು ಅವ್ರಿಗೆ ಅಂದರಂತೇಳಿ ನೀವು ಅವರಿಗಿಂತ ಡಬಲ್ ಅಂದರೆ ಏನ್ರಿ, ಅವರು ಪ್ಲಸ್ ಹೇಳಿದರೆ
ನೀವು ಡಬಲ್ ಇಂಟು ಮಾರ್ಕ್ ಏನಂತೀವಿ, ಗುಣಾಕಾರ ನೀವು ಮಾಡಿದರೆ ಅಂದ್ರೆ ಏನ್ರಿ, ಒಂದಕ್ಕೆ ಡಬಲ್ ಮಾಡಿದ್ರಪ್ಪ ಅಂದ್ರೆ ನೀವು ಧನ್ಯರಲ್ಲ. ಅಲ್ಲಿ ನೀವು ಯಾರ ನಿಮಿತ್ತವಾಗಿ ಸಹಿಸಿಕೊಳ್ಬೇಕು, ಕ್ರಿಸ್ತನ ನಿಮಿತ್ತವಾಗಿ ನೀವು ಸಹಿಸಿಕೊಳ್ಳುವರಾಗಬೇಕು. ಆ ಒಂದು ಸಹನೆ ನಮ್ಮಲ್ಲಿ ಬರಬೇಕು. ಅವರು ನಮ್ಮನ್ನು ಬೈತಾ ಇದ್ದಾರೆ ಅಂತಂದರೆ ನಮಗೆ ಆಶೀರ್ವಾದ ಎಂಬುದಾಗಿ ನಾವು ನೆನೆಸುವವರಾಗಿ ಇರಬೇಕು. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಸ್ವಾಮಿಯು ತನ್ನನ್ನು ಪ್ರೀತಿಸುವವರಿಗೆ ಜೀವವೆಂಬ ಜಯಮಾಲೆ ಎನ್ನುವಂಥ ವಾಗ್ದಾನವನ್ನು ಇಟ್ಟಿದ್ದಾನೆ ಪ್ರೇರ. ಆ ವಾಗ್ದಾನವನ್ನು ನಾವು ಸ್ವತಂತ್ರಿಸಿಕೊಳ್ಳುವವರು ಆಗಬೇಕು ಪ್ರೇರೆ. ಕ್ರಿಸ್ತನು ನಮಗಾಗಿ ತನ್ನ ಪ್ರೀತಿಯ ಮೂಲಕವಾಗಿ ಆತನು ತನ್ನ ಪ್ರಾಣವನ್ನು ಏನು ಮಾಡಿದ ನಮಗೋಸ್ಕರವಾಗಿ ಧಾರೆ ಎರೆದಿದ್ದಾನೆ. ನಾವಾದರೂ ಆತನಿಗಾಗಿ ಜೀವಿಸುವುದಕ್ಕೋಸ್ಕರವಾಗಿ ಈ ಲೋಕದ ಶ್ರಮೆಗಳನ್ನು ನಾವೇನು ಮಾಡಬೇಕು ರೀ, ಸಹಿಸಿಕೊಳ್ಳುವವರಾಗಿ ಇರಬೇಕು, ಅನುಭವಿಸುವವರಾಗಿ ಇರಬೇಕು. ಖಂಡಿತವಾಗಿ ಕಷ್ಟ ಬರಲಿಕ್ಕಿದೆ, ಆದರೆ ಆ ಕಷ್ಟ ನಿತ್ಯ ನಿರಂತರ ಹಂಗೆ ಇರೋದಕ್ಕೆ ಸಾಧ್ಯ ಇಲ್ಲ. ಮುಂದೆ ನಮಗೆ ಆಶೀರ್ವಾದದ ಬಾಗಿಲು ಇದೆ ಎಂಬುದಾಗಿ ನಾವು ಪರಿಪೂರ್ಣವಾಗಿ ನಂಬಬೇಕು ಪ್ರೇರ. ಅದಕ್ಕಾಗಿ ದೇವರ ವಾಗ್ದಾನಗಳು ಎಲ್ಲಿ ಈ ಕ್ರಿಸ್ತನಲ್ಲಿ ಮಾತ್ರ ದೃಢವಾಗ್ತವೆ ಎಂಬುದಾಗಿ ನಾವು ನೋಡಿದ್ವಿ. ದೇವರ ವಾಗ್ದಾನಗಳು ಯಾವಾಗಲೂ ಕೂಡ ಏನಾಗಲ್ಲ, ಬಿದ್ದು ಹೋಗೋದಿಲ್ಲ. ಆತನು ಖಂಡಿತವಾಗಿ ತನ್ನ ಮಕ್ಕಳ ಪರವಾಗಿ ಇದ್ದ ಅದನ್ನು ಏನು ಮಾಡ್ತಾನೆ, ನೆರವೇರಿಸುವಂಥ ಆತನಾಗಿ ಇರ್ತಾನೆ ಪ್ರೇರ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಜೀವವೆಂಬ ಜಯಮಾಲೆ ಯಾರಿಗಿದೆ ರೀ, ಆತನ ನಂಬಿದಂಥ ಮಕ್ಕಳಾಗಿರ್ತಕ್ಕಂಥ ನಮಗೆ. ದೇವರು ಅದನ್ನು ನಮಗೇನು ಮಾಡಿದ್ದಾನೆ, ವಾಗ್ದಾನವಾಗಿ ಆತನು ಕೊಟ್ಟಿದ್ದಾನೆ ಪ್ರೇರ. ಅದನ್ನು ನಾವೇನು ಮಾಡಬೇಕಾಗಿದೆ, ಹೊಂದಿಕೊಳ್ಳಬೇಕಾಗಿದೆ ಪ್ರೇರ. ಮತ್ತು ನಾವು ನೋಡ್ತಾ ಇದ್ದೇವೆ ಇನ್ನೊಂದು ವಿಷಯ ಏನಂತಂದರೆ, ದೇವರು ನಮಗೆ ಕೊಟ್ಟಿರ್ತಕ್ಕಂಥ ವಾಗ್ದಾನ ಎಂಥ ವಾಗ್ದಾನ ಅಂತಂದರೆ, ಯಾಕೋಬನ ಪತ್ರಿಕೆ 2ನೇ ಅಧ್ಯಾಯ 5ನೇ ವಚನದಲ್ಲಿ ನಾವು ನೋಡೋಣ. ಈ ಸಮಯದಲ್ಲಿ ಕೇಳಿರಿ, ಲೌಕಿಕ ವಿಷಯದಲ್ಲಿ ಬಡವರಾಗಿರುವವರನ್ನು ಆದುಕೊಂಡು ಅವರು ನಂಬಿಕೆಯಲ್ಲಿ ಐಶ್ವರ್ಯವಂತರಾಗಿಯೂ ತನ್ನನ್ನು ಪ್ರೀತಿಸುವವರಿಗೆ ತಾನು ವಾಗ್ದಾನ ಮಾಡಿದ ರಾಜ್ಯಕ್ಕೆ ಬಾಧ್ಯರಾಗಿಯೂ ಇರಬೇಕೆಂದು ನೇಮಿಸಲಿಲ್ಲವೋ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಏನಂತ ಹೇಳ್ತಾರೆ ವಾಕ್ಯ, ದೇವರ ರಾಜ್ಯವನ್ನು ದೇವರು ಏನು ಮಾಡಿದ ನಮಗಾಗಿ ವಾಗ್ದಾನ ಮಾಡಿದ್ದಾನೆ ಪ್ರೇಯರ್. ಹಲ್ಲೆಲೂಯಾ. ಏನು ಮಾಡಿದ್ದಾನೆ, ದೇವರ ರಾಜ್ಯ. ದೇವರು ಕೇವಲ ಸುಖ, ಶಾಂತಿ, ಸಮಾಧಾನ ಇವು ಮಾತ್ರ ವಾಗ್ದಾನಗಳಂತೇಳಿ ಅನ್ಕೊಂತೀವಿ. ಅದಕ್ಕಿಂತಲೂ ಮಿಗಿಲಾಗಿ ದೇವರು ಮಾಡಿರ್ತಕ್ಕಂಥ ವಾಗ್ದಾನಗಳು ಏನಾಗಿದ್ದಾವ್ರಿ, ಆತನು ತನ್ನ ರಾಜ್ಯದಲ್ಲಿ ನಮ್ಮನ್ನು ಏನು ಮಾಡಿದಾನ, ಸೇರಿಸಿಕೊಂಡಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ತಾನು ವಾಗ್ದಾನ ಮಾಡಿದ ರಾಜ್ಯಕ್ಕೆ ನಮ್ಮನ್ನು ಏನು ಮಾಡಿದಾನೆ ಅಂತ ಹೇಳ್ತದೆ ವಾಕ್ಯ, ಬಾಧ್ಯರನ್ನಾಗಿ ಆತನು ಮಾಡಿದ್ದಾನೆ. ಶಾಂತರು ಧನ್ಯರು, ಅವರು ಭೂಮಿಗೆ ಬಾಧ್ಯರಾಗುವರು ಎಂಬುದಾಗಿ ಮತ್ತಾಯ 5:5 ನಾವೇನು ಮಾಡ್ತಾ ಇದ್ದೇವೆ, ನೋಡುವವರಾಗಿದೆ ಪ್ರೇರೆ. ಶಾಂತತೆ ಎನ್ನುವಂಥದ್ದು ಅದು ಬಲಹೀನತೆಯಲ್ಲ, ನಿಜವಾಗಿ ಹೇಳಬೇಕಾದರೆ ಅದು ಪ್ರಬಲವಾದಂಥ ದೇವರ ಮಕ್ಕಳ ಒಂದು ಏನಾಗಿದೆ ರೀ, ಗುಣಲಕ್ಷಣವಾಗಿದೆ ಪ್ರೇರೆ. ದೇವಕುಮಾರನಾಗಿರೋ ಕರ್ತನಾದಂಥ ಯೇಸು ಸ್ವಾಮಿಯ ಗುಣಲಕ್ಷಣವೂ ಕೂಡ ಅದೇ ಆಗಿದೆ. ಆತನ ಜೀವಿತವನ್ನು ನಾವು ಗಮನಿಸುವಾಗ ಶಾಂತತೆ ಅಂದರೆ ಏನು ಎಂಬುದಾಗಿ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸಾತ್ವಿಕತೆ ಮತ್ತು ಸತ್ಯದ ಯುದ್ಧದಲ್ಲಿ ಪ್ರಬಲವಾಗಿ ಹೋರಾಡುವಂಥ ಮತ್ತು ಪಾಪವನ್ನು, ಸೈತಾನನನ್ನು ವಿರೋಧಿಸುವ ಆತ್ಮಿಕ ಸಿಪಾಯಿಗಳನ್ನು ನಾವು ಜಯಿಸಬೇಕಾದ್ರೆ ನಮಗೆ ಶಾಂತತೆ ಎನ್ನುವಂಥ ಗುಣ ಬಹಳ ಮುಖ್ಯ ಪ್ರೇರೆ. ದೀನತೆಯಿಂದ, ಸಾತ್ವಿಕತೆಯಿಂದ ಆ ಶ್ರಮೆಗಳನ್ನು ಒಪ್ಪಿಕೊಂಡು ಅವರನ್ನು ಜಯಿಸೋದಕ್ಕೆ ನಾವು ಸಾಧ್ಯ ಆಗುತ್ತೆ ಪ್ರೇರೆ. ನಾವು ನೋಡ್ತಾ ಇದ್ದೇವೆ, ದೇವರ ರಾಜ್ಯವನ್ನು ದೇವರು ಏನು ಮಾಡಿದ್ದಾನೆ, ವಾಗ್ದಾನ ಮಾಡಿದ್ದಾನೆ ಪ್ರೇರೆ. ಹಲ್ಲೆಲೂಯಾ. ಮೊದಲನೇದಾಗಿ ಆಶೀರ್ವಾದವನ್ನು ವಾಗ್ದಾನ ಮಾಡಿದ್ದಾನೆ, 2ನೇದಾಗಿ ಪವಿತ್ರಾತ್ಮನನ್ನು ವಾಗ್ದಾನ ಮಾಡಿದ್ದಾನೆ, 3ನೇದಾಗಿ ರಕ್ಷಕರನ್ನು ವಾಗ್ದಾನ ಮಾಡಿದ್ದಾನೆ, 4ನೇದಾಗಿ ನಾವು ನೋಡಿದಂಥವರಾಗಿದ್ದೇವೆ ನಿತ್ಯ ಜೀವವನ್ನು ವಾಗ್ದಾನ ಮಾಡಿದ್ದಾನೆ, 5ನೇದಾಗಿ ಜೀವವೆಂಬ ಜಯಮಾಲೆಯನ್ನು ವಾಗ್ದಾನ ಮಾಡಿದ್ದಾನೆ, 6ನೇದಾಗಿ ನಾವು ಒಂದು ರಾಜ್ಯಕ್ಕೆ ಸಂಬಂಧಪಟ್ಟಂಥವ್ರು. ಯಾವ ರಾಜ್ಯದು? ದೇವರ ರಾಜ್ಯ, ಪರಲೋಕದ ಒಂದು ರಾಜ್ಯ. ಅನ್ಯಾಯ, ಅನೀತಿ, ಅಕ್ರಮ, ಪಾಪ, ಶಾಪ, ಅವಮಾನಕರವಾದಂಥ ಸ್ಥಿತಿ ಇಲ್ಲದ ಒಂದು ರಾಜ್ಯ ಪ್ರಿಯರೇ. ಅದು ಸಂತೋಷದ ರಾಜ್ಯ, ನೀತಿಯ ರಾಜ್ಯ, ಸತ್ಯತೆಯ ರಾಜ್ಯ, ಕಣ್ಣೀರು, ದುಃಖ, ಗೋಳಾಟ ಯಾವುದು ಕೂಡ ಇಲ್ಲದ ರಾಜ್ಯ ಪ್ರಿಯರ. ಆ ರಾಜ್ಯವನ್ನು ದೇವರು ನಮಗೇನು ಮಾಡಿದನ್ರಿ, ವಾಗ್ದಾನವಾಗಿ ಕೊಟ್ಟಿದ್ದಾನೆ ಪ್ರೇರಲ್ಲಿ. ನೀತಿ ಸದಾ ಕಾಲ ವಾಸಿಸುವಂಥ ರಾಜ್ಯ ಪ್ರೇರ. ಅಲ್ಲಿ ಅರಸನಾಗಿ ಯೇಸು ಕ್ರಿಸ್ತನು, ರಾಜನಾಗಿ ಯೇಸು ಕ್ರಿಸ್ತನು ಇರುವಂಥ ಒಂದು ರಾಜ್ಯ ಪ್ರೇರ. ಅದು ಶಾಶ್ವತವಾಗಿರುವಂಥ ರಾಜ್ಯ ಪ್ರೇರ. ಆ ಒಂದು ರಾಜ್ಯವನ್ನು ದೇವರು ನಮಗಾಗಿ ಏನು ಮಾಡಿದ್ದಾನೆ, ಇಟ್ಟಿದ್ದಾನೆ ಪ್ರೇರ, ವಾಗ್ದಾನವಾಗಿ ಕೊಟ್ಟಿದ್ದಾನೆ. ಅದಕ್ಕಾಗಿ ಒಂದು ಸಾರಿ ನಾವು ನೋಡ್ತಾ ಇದ್ದೇವೆ, ಕನ್ಯೆ ಮರಿಯಳ ಬಳಿಯಲ್ಲಿ ದೂತನಾಗಿರುವಂಥ ಗಬ್ರಿಯೇಲನು ಬಂದಂಥ ಸಮಯದಲ್ಲಿ ಈ ಒಂದು ಮಾತನ್ನು ಕನ್ಯೆ ಮರಿಯಳಿಗೆ ಏನು ಮಾಡ್ತಾ ಇದ್ದಾರೆ, ತಿಳಿಸ್ತಾ ಇದ್ದಾರೆ ಪ್ರೇರ. ಹಾಗೆ ಲೂಕನ ಬರೆದ ಸುವಾರ್ತೆಯಲ್ಲಿ ಆ ಮಾತನ್ನು ನಾವು ನೋಡುವಂಥವರಾಗಿರ್ತೀವಿ. 33ನೇ ವಚನ, ಆತನು ಯಾಕೋಬನ ವಂಶವನ್ನು ಸದಾಕಾಲ ಆಳುವನು, ಆತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ ಎಂದು ಹೇಳಿದನು ಎಂಬುದಾಗಿ. ಹಲ್ಲೆಲೂಯಾ. ಅಂತ್ಯವಿಲ್ಲದ ರಾಜ್ಯದಲ್ಲಿ ನಾವೇನಾಗಿದ್ದೇವೆ, ಪ್ರಜೆಗಳಾಗಿದ್ದೇವೆ. ಹಲ್ಲೆಲೂಯಾ. ಕಣ್ಣೀರು ಗೋಳಾಟ ಇಲ್ಲದಂಥ ರಾಜ್ಯದಲ್ಲಿ ನಾವೇನಾಗಿದ್ದೇವೆ ರೀ, ಪ್ರಜೆಗಳಾಗಿದ್ದೇವೆ ಪ್ರೇರ. ಮುಂದೊಂದು ದಿವಸ
ಆತನ ಒಂದು ರಾಜ್ಯದಲ್ಲಿ ಆತನ ಮಕ್ಕಳಾಗಿ ನಾವು ಜೀವಿಸುವಂಥವರಾಗಿ ಇರ್ತೀವಿ ಪ್ರಿಯರೇ. ದೇವರು ಇದನ್ನು ಏನು ಮಾಡಿದ್ದಾನೆ, ವಾಗ್ದಾನ ಮಾಡಿದ್ದಾನೆ. ಇವೆಲ್ಲವುಗಳನ್ನು ನಾವೇನು ಮಾಡಬೇಕ್ರಿ, ನಂಬಬೇಕು, ಭರವಸೆ ಇಡಬೇಕು, ಇವುಗಳಿಗಾಗಿ ಕಾದುಕೊಂಡಿರಬೇಕು, ತಾಳ್ಮೆಯಿಂದ ನಾವು ಇರುವವರಾಗಿ ಇರಬೇಕು ಪ್ರಿಯರೇ. ಅದಕ್ಕಾಗಿ ದೇವರು ನಮಗೆ ವಾಗ್ದಾನ ಮಾಡಿರುವಂಥದ್ದು ಏನ್ರಿ, ದೇವರ ಒಂದು ರಾಜ್ಯ ಪ್ರಿಯರೇ. ಯಾವ ರೀತಿಯಾಗಿ ಈ ಸಮಯದಲ್ಲಿ ನಾವು ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಅಧೀನದಲ್ಲಿ ನಾವು ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೀವೋ, ಯಾವ ರೀತಿಯಾಗಿ ಅಧಿಕಾರಿಗಳು ನಾವು ನೋಡ್ತಾ ಇದ್ದೇವೆ, ಡಿವೈಡ್. ಮೊದಲನೇದಾಗಿ ಯಾರು ಬರ್ತಾರೆ, ಹಲ್ಲೆಲೂಯಾ, ರಾಜ್ಯಪಾಲರು ಬರ್ತಾರೆ, ಅವ್ರ ಕೆಳಗಡೆ ಮುಖ್ಯಮಂತ್ರಿಗಳು ಬರ್ತಾರೆ, ಅವ್ರ ಕೆಳಗಡೆ ಮಂತ್ರಿಮಂಡಲಗಳವರು ಬರ್ತಾರೆ, ಆಮೇಲೆ ಎಲ್ಲ ಗೌರ್ಮೆಂಟ್ ಅಫಿಸಿಯಲ್ಸ್ ಎಲ್ಲ ಬರ್ತಾರೆ, ಮತ್ತು ಪಂಚಾಯತ್ ಡಿಪಾರ್ಟ್ಮೆಂಟ್, ಮತ್ತು ಕೆಳಗಡೆ ಇನ್ನೂ ಎಲ್ಲ ಬೇರೆ ಬೇರೆ ಸಮುದಾಯಗಳೆಲ್ಲವೂ ಕೂಡ ಏನು ಮಾಡ್ತಾರೆ, ಗೌರ್ಮೆಂಟ್ ಅಫಿಸಿಯಲ್ಸ್ ಎಲ್ಲ ಬರ್ತಾರೆ ಪ್ರೇಯರ್. ಅವ್ರು ಏನು ಮಾಡ್ತಾರೆ, ಜನರನ್ನು ಏನು ಮಾಡ್ತಾರೆ, ಆಳ್ವಿಕೆ ಮಾಡ್ತಾರೆ ಪ್ರೇಯರ್. ಹಲ್ಲೆಲೂಯಾ. ಆ ಒಂದು ಸ್ಥಿತಿಯನ್ನು ಯಾವ ರೀತಿಯಾಗಿ ನಾವು ನೋಡ್ತಾ ಇದ್ದೀವೋ, ದೇವರ ರಾಜ್ಯದಲ್ಲಂತೆ ಯಾವಾಗಲೂ ನೀತಿಯ ಅರಸನಾಗಿ ಸದಾಕಾಲ ಆಳುವಂಥ ಅರಸನಾಗಿ ಯಾರು ಇರ್ತಾರ್ರಿ, ದೇವರೇ ಇರ್ತಾರೆ ಪ್ರೇಯರ್. ಆತನ ರಾಜ್ಯದಲ್ಲಿ ಮಕ್ಕಳಾಗಿ ಸದಾಕಾಲ ಜೀವಿಸುವಂಥವ್ರು ಯಾರಾಗಿರ್ತಾರ್ರಿ, ನಾವಿರ್ತೀವಿ ಪ್ರೇಯರ್. ಹಲ್ಲೆಲೂಯಾ, ಪ್ರೇಯರ್. ಅದಕ್ಕಾಗಿ ಪ್ರೇಯರ್ ಆ ಒಂದು ಸ್ಥಿತಿಯನ್ನು ನಾವು ಸಂಪೂರ್ಣವಾಗಿ ಏನು ಮಾಡ್ಬೇಕ್ರಿ, ನಂಬುವರಾಗಬೇಕು ಪ್ರೇಯರ್. ನಮ್ಮ ಆ ಒಂದು ನಾವು ಹೊಂದಿಕೊಳ್ಳಲಿಕ್ಕಿರ್ತಕ್ಕಂಥ ರಾಜ್ಯ ದೇವ್ರ ವಾಕ್ಯದಲ್ಲಿ ಸ್ವಾಮಿ ಹೇಳಿದ ಹಾಗೆ ಅದು ಪರಲೋಕ ರಾಜ್ಯವಾಗಿ ಇದೆ ಪ್ರೇಯರ್. ಮಾರ್ಕನ ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತಾ ಇದ್ದೇವೆ, ಸ್ವಾಮಿ ಏನು ಮಾಡಿದ್ರಂತೆ, ಆ ಪರಲೋಕದ ರಾಜ್ಯದ ಕುರಿತಾಗಿ ಏನು ಮಾಡಿದ್ರಂತ್ರಿ, ಮೊದಲನೇ 15ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಕಾಲ ಪರಿಪೂರ್ಣವಾಯಿತು, ದೇವರ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಂಡು ಸುವಾರ್ತೆಯನ್ನು ನಂಬಿರಿ ಎಂದು ದೇವರ ಸುವಾರ್ತೆಯನ್ನು ಸಾರಿ ಹೇಳಿದನು ಎಂಬುದಾಗಿ. ಯಾವ ರಾಜ್ಯದ ಕುರಿತಾಗಿ, ದೇವರ ರಾಜ್ಯ ಸಮೀಪದವಾಗಿ ನಮಗೆ ಇದೆ. ಹಲ್ಲೆಲೂಯಾ, ಪ್ರೇಸ್. ಅದಕ್ಕಾಗಿ ಪ್ರೇರ್ ದೇವರು ಅದನ್ನು ವಾಗ್ದಾನ ಮಾಡಿದ್ದಾನೆ. ಆ ರಾಜ್ಯವನ್ನು ನಾವೇನು ಮಾಡಬೇಕು, ಮುಂದೊಂದು ದಿವಸ ಆ ರಾಜ್ಯದಲ್ಲಿ ನಾವು ಜೀವಿಸುವಂಥ ಮಕ್ಕಳಾಗಿ ಇರಬೇಕಂತಂದ್ರೆ ನಾವು ಪರಿಪೂರ್ಣವಾಗಿ ವಾಗ್ದಾನಗಳನ್ನು ನಾವು ನಂಬುವವರಾಗಿ ಇರಬೇಕು ಪ್ರೇರ್. ಕೊನೆಯ ಒಂದು ಅಂಶವನ್ನು ಹೇಳಿ ನಾನು ಮುಗಿಸ್ತೀನಿ. 2ನೇ ಪೇತ್ರನ ಪತ್ರಿಕೆ 3ನೇ ಅಧ್ಯಾಯ 13ನೇ ವಚನ, ದೇವರು ವಾಗ್ದಾನ ಮಾಡಿರುವಂಥವುಗಳು ಏನು ಎಂಬುದಾಗಿ. ಹಲ್ಲೆಲೂಯಾ. ಆಶೀರ್ವಾದವನ್ನು ವಾಗ್ದಾನ ಮಾಡಿದ್ದಾನೆ, ಪವಿತ್ರಾತ್ಮನನ್ನು ಕೊಡ್ತೀನಿ ಅಂತೇಳಿ ಪವಿತ್ರಾತ್ಮನನ್ನು ವಾಗ್ದಾನ ಮಾಡಿದ್ದಾನೆ, ಒಬ್ಬ ರಕ್ಷಕನನ್ನು ಕೊಡ್ತೀನಿ ಅಂತೇಳಿ ರಕ್ಷಕನನ್ನು ವಾಗ್ದಾನ ಮಾಡಿದ್ದಾನೆ, ನಿತ್ಯ ಜೀವವನ್ನು ವಾಗ್ದಾನ ಮಾಡಿದ್ದಾನೆ, ಜೀವವೆಂಬ ಜಯಮಾಲೆಯನ್ನು ವಾಗ್ದಾನ ಮಾಡಿದ್ದಾನೆ, ದೇವರ ರಾಜ್ಯ ಎನ್ನುವಂಥ ಅಂಶವನ್ನು ವಾಗ್ದಾನ ಮಾಡಿದ್ದಾನೆ. ಈ ಸಮಯದಲ್ಲಿ ಒಂದು ನೂತನವಾಗಿರುವಂತಹ ಲೋಕಪ್ರಿಯರೇ. 2ನೇ ಪೇತ್ರ 3:13. ದೇವರ ವಾಗ್ದಾನವನ್ನು ನಂಬಿ ನೂತನ ಆಕಾಶ ಮಂಡಲವನ್ನು ನೂತನ ಭೂಮಂಡಲವನ್ನು ಎದುರು ನೋಡುತ್ತಾ ಇದ್ದೇವೆ, ಅವುಗಳಲ್ಲಿ ನೀತಿಯು ವಾಸವಾಗಿರೋದು. ಇವತ್ತಿನ ದಿವಸ ಎಲ್ಲ ಕಡೆಗೆ ಏನಾಗಿದೆ ರೀ, ಅನೀತಿ ಅನ್ನುವಂಥದ್ದು ಏನಾಗಿದೆ, ಕಂಡು ಬರ್ತದೆ. ಎಲ್ಲ ವಿಷಯಗಳಲ್ಲಿ ಅನೀತಿಯನ್ನು ನಾವು ನೋಡ್ತಾ ಇದ್ದೇವೆ. ಆವತ್ತಿನ ದಿವಸ ಆ ಒಂದು ಏದೇನು ತೋಟದಲ್ಲಿ ಒಳ್ಳೆದರ ಕೆಟ್ಟದರ ಅರಿವನ್ನು ಹುಟ್ಟಿಸುವಂಥ ಮರದ ಹಣ್ಣನ್ನು ತಿನ್ನುವುದಕ್ಕೋಸ್ಕರವಾಗಿ ಅವರು ಸಿದ್ಧರಾದರು. ಇವತ್ತಿನ ದಿವಸ ಒಳ್ಳೆದರ ಕೆಟ್ಟದರ ಅರಿವನ್ನು ಹುಟ್ಟಿಸುವಂಥ ಹಣ್ಣಾಗಿ ಯಾವುದು ಕಾಣಿಸ್ತಾ ಇದೆ ನಮಗೆ, ಯಾವ್ದು ಕಾಣಿಸ್ತಾ ಇದೆ, ಏನ್ರಿ, ಮೊಬೈಲ್. ಇದ್ರಾಗ ಒಳ್ಳೇದು ಇದೆ, ಕೆಟ್ಟದಿದೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಏನ್ರಿ, ಒಳ್ಳೆದರ ಕೆಟ್ಟದರ ಅರಿವನ್ನು ಹುಟ್ಟಿಸುವಂಥ ಒಂದು ಸ್ಥಿತಿ ಇವತ್ತಿನ ದಿವಸ ಈ ಒಂದು ಲೋಕದಲ್ಲಿ ಮೊಬೈಲ್ ಅನ್ನುವಂಥದ್ದು ಏನಾಗಿದೆ ರೀ, ಒಳ್ಳೆಯದು ಕೆಟ್ಟದ್ದು ಎರಡಿದಾವೆ. ಅದರಲ್ಲಿ ಯಾರು ಒಳ್ಳೆಯದನ್ನು ಸ್ವೀಕರಿಸ್ತಾರೋ ಆ ಒಂದು ಒಳ್ಳೆಯದರಿಂದ ಅವರ ಆಶೀರ್ವಾದವನ್ನು ಹೊಂದುತ್ತಾರೆ ಪ್ರೇರೆ. ಇವತ್ತಿನ ದಿವಸ ಮೊಬೈಲ್ ಎನ್ನುವಂಥದ್ದು ಲೋಕವನ್ನು ಏನು ಮಾಡ್ತಾ ಇದೆ ರೀ, ಆಳ್ವಿಕೆ ಮಾಡ್ತಾ ಇದೆ ಪ್ರೇರೆ. ಟೆಕ್ನಾಲಜಿ ಎನ್ನುವಂಥ ಲೋಕವನ್ನು ಏನು ಮಾಡ್ತಾ ಇದೆ, ಆಳ್ವಿಕೆ ಮಾಡ್ತಾ ಇದೆ. ಎಲ್ಲ ಕಡೆಗೆ ಕೂಡ ಅನೀತಿ ಎನ್ನುವಂಥದ್ದು, ಅಕ್ರಮ ಎನ್ನುವಂಥದ್ದು, ಪಾಪ ಎನ್ನುವಂಥದ್ದು ಇದೆ. ಆದರೆ ಯಾವ ರೀತಿಯಾಗಿ ಮನುಷ್ಯರು ತಪ್ಪಿ ಹೋದಾಗ ಎಲ್ಲ ಮನುಷ್ಯರು ಕೆಟ್ಟವರಾಗಿರುವಂಥ ಸಮಯದಲ್ಲಿ, ಮನುಷ್ಯರೆಲ್ಲರೂ ಭಯಂಕರವಾದಂಥ ಗಾತ್ರದಲ್ಲಿ ಬೆಳೆಯುವಂಥವರಾದಂಥ ಸಮಯದಲ್ಲಿ, ನೆಫೀಲಿಯರು ಹುಟ್ಟಿದಂಥ ಸಮಯದಲ್ಲಿ ದೇವದೂತರು ಮನುಷ್ಯ ಪುತ್ರಿಯರ ಸೌಂದರ್ಯವನ್ನು ನೋಡಿ ದೇವಕುಮಾರರು ಅವರ ಸಂಗಡ ಮೋಹಿಸಿ ಅವರನ್ನ ಮದುವೆ ಮಾಡಿಕೊಂಡಾಗ ಯಾರು ಹುಟ್ಟಿದ್ರಂತ್ರಿ, ನೆಫೀಲಿಯರು ಹುಟ್ಟಿದ್ರು. ಬಲಾಢ್ಯ ಪುರುಷರು ಹುಟ್ಟಿದ್ರು. ಹಲ್ಲೆಲೂಯಾ. ಭಾಳ ಎತ್ತರವಾದಂಥ ಮನುಷ್ಯರು ಏನು ಮಾಡಿದ್ರು, ಹುಟ್ಟಿದ್ರು ಪ್ರಿಯರೇ. ಅವರನ್ನು ಅಳಿಸುವುದಕ್ಕಾಗಿ ದೇವರು ಏನು ಮಾಡಿದ್ನರಿ, ಮನುಷ್ಯರೆಲ್ಲರೂ ಕೆಟ್ಟು ಹೋದಂಥ ಸಮಯದಲ್ಲಿ ಅವರನ್ನು ನಾಶ ಮಾಡುವುದಕ್ಕಾಗಿ ದೇವರು ಏನನ್ನ, 4ನೇ ವಚನ 6ನೇ ಅಧ್ಯಾಯ ಆದಿಕಾಂಡ ಪುಸ್ತಕ, ಆ ಕಾಲದಲ್ಲಿ ಅಂದರೆ ದೇವಪುತ್ರರು ಮನುಷ್ಯ ಪುತ್ರಿಯರನ್ನು ಕೂಡಿ ಅವರಲ್ಲಿ ಮಕ್ಕಳನ್ನು ಪಡೆಯುವ ಕಾಲದಲ್ಲಿ ಮಹಾಶರೀರಿಗಳು ಭೂಮಿಯ ಮೇಲಿದ್ದರು, ಅನಂತರದಲ್ಲಿ ಇದ್ದರು, ಪೂರ್ವದಲ್ಲಿ ಹೆಸರುಗೊಂಡ ಪರಾಕ್ರಮಶಾಲಿಗಳು ಇವರೇ ಎಂಬುದಾಗಿ. ಹಲ್ಲೆಲೂಯಾ. ಕ್ರಾಸ್ ಸೀಡ್ ಅಂತ ಹೇಳ್ತೀವಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಏನು ಸೀಡ್ ರೀ,
ಕ್ರಾಸ್ ಸೀಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ದೇವದೂತರ ಆತ್ಮಜೀವಿಗಳಾಗಿರುವಂಥವರು ಅವರು ಕೆಟ್ಟು ಹೋದಂಥ ದೂತರು ಏನು ಮಾಡಿದ್ರಿ, ಮನುಷ್ಯ ಪುತ್ರಿಯರ ಸೌಂದರ್ಯವನ್ನು ಅವರು ಮೋಹಿಸಿ ಅವರ ಸಮೀಪಕ್ಕೆ ಬಂದು ಅವರ ಸಂಗಡ ಸಂಸಾರ ನಡೆಸಿದಾಗ ಅವರ ಮೂಲಕವಾಗಿ ಹುಟ್ಟಿರ್ತಕ್ಕಂಥವ್ರು ಎಂಥವ್ರು ಹುಟ್ಟಿದ್ರಿ, ಬಲಾಢ್ಯ ಮಹಾಶರೀರಗಳು, ಸುಮಾರು 13 ಫೀಟಕ್ಕಿಂತಲೂ ಹೆಚ್ಚಿನರಾಗಿರ್ತಕ್ಕಂಥ ಬಲಾಢ್ಯರು. ಪ್ರಿಯರೇ, ಎಷ್ಟು ಫೀಟ್ ರೀ? 13 ಫೀಟ್ಗಿಂತಲೂ ಕೂಡ ಹೆಚ್ಚು. ಅಲ್ಲಲ್ಲಿ ಮನುಷ್ಯನು ಎಷ್ಟಿರ್ತಾನೆ? 5 ಫೀಟ್ 9 ಇಂಚು ಅಷ್ಟು ಇರ್ತಾನೆ. ಹಲ್ಲೆಲೂಯಾ. ಸಾಮಾನ್ಯವಾಗಿ 6 ಫೀಟ್ ಅನ್ಕೊಳ್ಳಿ. ಹಲ್ಲೆಲೂಯಾ. ಆದರೆ ಅವ್ರು ಹೆಂಗಿದ್ರಂತ್ರಿ, ಒಂದು ಫ್ಲೋರ್ಗಿಂತಲೂ ಜಾಸ್ತಿ. ಹಲ್ಲೆಲೂಯಾ. ಪ್ರೈಸ್. ಅಷ್ಟು ಬಲಾಢ್ಯರು ಪ್ರಿಯರವರು. ಯಾರ್ರೀ? ಆ ಸಮಯದಲ್ಲಿ ಮಹಾಶರೀರಿಗಳು ಹುಟ್ಟಿದಂಥವ್ರು. ಅಂತಹ ಕೆಟ್ಟ ಒಂದು ಕಾಲದಲ್ಲಿ ದೇವ್ರು ಏನು ಮಾಡಿದ, ಜಲಪ್ರಳಯವನ್ನು ಬರಮಾಡಿ ಎಲ್ಲರನ್ನ ಏನು ಮಾಡಿಬಿಟ್ಟ, ನಾಶ ಮಾಡಿಬಿಟ್ಟ. ಆ ಸಮಯದಲ್ಲಿ ಒಬ್ಬೇ ಒಬ್ಬರನ್ನ ಉಳಿಸಿದ. ಯಾರು ಉಳಿಸಿದ್ರಿ? ನೋಹನ ಕುಟುಂಬ ಮತ್ತು ಮಕ್ಕಳು ಸೊಸೇಂದ್ರನ ಆತನ ಏನು ಮಾಡಿದ, ಉಳಿಸಿದ ಪ್ರಿಯರು. ಯಾಕಂದರೆ ನೋಹನಿಗೆ ದೇವರ ದಯೆ ದೊರಕಿತ್ತು, ನೋಹನು ದೇವರಿಗೆ ಭಯಭಕ್ತಿ ಉಳ್ಳವನಾಗಿ ಇದ್ದ ಪ್ರಿಯರು. ಈ ವಿಷಯವನ್ನು ನಾವು ಹಿಡಿದುಕೊಂಡು ಮುಂದೆ ನೋಡುವಾಗ ನಮಗೋಸ್ಕರವಾಗಿ ದೇವರು ಏನನ್ನು ಸಿದ್ಧ ಮಾಡಿದಾನೆ ಅಂತ ಹೇಳ್ತಾ ಇದೆ. ಏನನ್ನು ಸಿದ್ಧ ಮಾಡಿದಾನೆ ರೀ? ನೂತನ ಆಕಾಶ, ನೂತನ ಭೂಮಂಡಲ. ಹಲ್ಲೆಲೂಯಾ. ಪ್ರೇಸ್. ಎಲ್ಲರೂ ಜಲಪ್ರಳಯದಲ್ಲಿ ಅಳಿದು ಹೋದ್ರು. ಆದರೆ ಇವತ್ತಿನ ಸಮಯದಲ್ಲಿ ನಮಗೆ ನಾವೆಯಾಗಿ ಯಾರಿದ್ದಾರೆ? ಯೇಸು ಕ್ರಿಸ್ತನಿದ್ದಾನೆ. ಯೇಸು ಕ್ರಿಸ್ತನೆನ್ನುವಂಥ ನಾವೆಯಲ್ಲಿ ಯಾರು ಬರ್ತಾರೋ ಆ ನಾವೆ ಎನ್ನುವಂಥದ್ದು ಯಾರಿಗೆ ಸಾದೃಶ್ಯವಾಗಿರುವಂಥದ್ದು? ಯಾರಿಗೆ ಸಾದೃಶ್ಯವಾಗಿರುವಂಥದ್ದು ರೀ? ಯೇಸು ಕ್ರಿಸ್ತನಿಗೆ ಸಾದೃಶ್ಯವಾಗಿರುವಂಥದ್ದು. ಹಲ್ಲೆಲೂಯಾ. ಆ ನಾವೆಗೆ ಒಂದೇ ಒಂದು ಬಾಗಿಲಿತ್ತು. ಆ ಬಾಗಿಲನ್ನು ದೇವರೇ ಮುಚ್ಚಿದ್ರೆ ಅಂತೇಳಿ ನಾವು ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಅದೇ ಒಂದು ಬಾಗಿಲು ಯಾರ್ರೀ? ನಾನೇ ಆ ಬಾಗಿಲು ಎಂಬುದಾಗಿ ಹೇಳಿದಂಥ ಯೇಸುವಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಆತನ ಒಳಗಡೆ ಯಾರು ಬರ್ತಾರೋ ಅವರು ಮೇವನ್ನು ಕಂಡುಕೊಳ್ತಾರೆ, ಆಶೀರ್ವದಿಸಲ್ಪಡ್ತಾರೆ. ಆತನನ್ನು ನಂಬಿದಂಥವರೆಲ್ಲರಿಗೂ ಕೂಡ ಏನಿದೆ ರೀ? ರಕ್ಷಣೆ ಎನ್ನುವಂಥದ್ದಿದೆ ಪ್ರಿಯರೇ. ಏನಿದೆ ರೀ? ಶಿಕ್ಷೆಯಲ್ಲ, ಏನಿದೆ? ರಕ್ಷಣೆ. ಆ ರಕ್ಷಣೆಯನ್ನು ಯೇಸು ಕ್ರಿಸ್ತನ ಒಳಗಡೆ ಇದ್ದಂಥವ್ರು ಮಾತ್ರ ಸ್ವೀಕರಿಸೋದಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ನಾವು ನೋಡ್ತಾ ಇದ್ದೇವೆ, ಸೊದೋಮ ಗೊಮೋರ ಪಟ್ಟಣವನ್ನು ದೇವರು ಏನು ಮಾಡಿದ್ರಂತೆ? ನಾಶ ಮಾಡಿದ್ರು. ಹೆಂಗೆ ನಾಶ ಮಾಡಿದ್ರಂತ್ರಿ? ಅಗ್ನಿ ಗಂಧಕಗಳನ್ನು ಆಕಾಶದಿಂದ ಏನು ಮಾಡಿದ್ರು? ಸುರಿದ್ರು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಸಂಪೂರ್ಣವಾಗಿ ಆ ಒಂದು ಸೊದೋಮ ಗೊಮೋರ ಯಾವ ರೀತಿಯಾಗಿ ಹೈದರಾಬಾದ್, ಸಿಕಿಂದ್ರಾಬಾದ್ ಅಂತೇಳಿ ಟ್ವಿನ್ ಸಿಟೀಸ್ ಹೆಂಗೆ ನಾವು ನೋಡ್ತಾ ಇದ್ದೀವಿ, ಅದೇ ರೀತಿಯಾಗಿ ಟ್ವಿನ್ ಸಿಟೀಸ್ಗಳಾಗಿ ಇರುವಂಥವುಗಳು ಯಾವುದ್ರಿ? ಸೊದೋಮ ಎನ್ನುವಂಥ ಪಟ್ಟಣ, ಗೊಮೋರ ಎನ್ನುವಂಥ ಪಟ್ಟಣ. ಆ ಪಟ್ಟಣಗಳನ್ನು ದೇವರು ಏನು ಮಾಡಿದ್ರು? ನಾಶ ಮಾಡಿದ್ರು. ಯಾಕಂದರೆ ಭಯಂಕರವಾದಂಥ ಪಾಪ, ಅನ್ಯಾಯ, ಅಕ್ರಮ ಎನ್ನುವಂಥದ್ದಲ್ಲಿ ಆಳ್ವಿಕೆ ಮಾಡ್ತದೆ. ಇವತ್ತು ಕೂಡ ಅದೇ ಒಂದು ಕಾರ್ಯವನ್ನು ದೇವರು ಏನು ಮಾಡ್ತಾ ಇದ್ದಾನೆ? ಜರುಗಿಸ್ತಾನೆ ಪ್ರೇಯರ್. ಮುಂದೆ ಏನಂತೇಳಿ ಈ ಒಂದು ಲೋಕ ಹೆಂಗ ನಾಶವಾಗುತ್ತೆ ಅಂತೇಳಿ ವಾಕ್ಯ ಹೇಳತ್ರಿ? ಬೆಂಕಿಯ ಮೂಲಕವಾಗಿ ಏನಾಗುತ್ತೆ? ಈ ಲೋಕ ನಾಶವಾಗುತ್ತೆ ಪ್ರೇಯರೆ. ಆ ಒಂದು ಬೆಂಕಿಯ ಮೂಲಕವಾಗಿ ಲೋಕ ನಾಶವಾಗುವಾಗ ನಾವು ನೋಡ್ತಾ ಇದ್ದೇವೆ ಪ್ರೇಯರೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತೇಳಿ, ಒಂದು ಹೊಸದಾಗಿರ್ತಕ್ಕಂಥ ಆಕಾಶವನ್ನು, ಹೊಸದಾಗಿರ್ತಕ್ಕಂಥ ಭೂಮಂಡಲವನ್ನು ದೇವ್ರು ಏನು ಮಾಡ್ತಾನೆ? ಮತ್ತೆ ಸೃಷ್ಟಿ ಮಾಡ್ತಾ ಇದ್ದಾನೆ. ವಾಗ್ದಾನವನ್ನು ನಂಬಿದಂಥವರಿಗೋಸ್ಕರವಾಗಿ, ಆತನ ನಂಬಿದಂಥ ಮಕ್ಕಳಿಗೋಸ್ಕರವಾಗಿ ಒಂದು ಹೊಸದಾದಂಥ ಆಕಾಶ, ಹೊಸದಾದಂಥ ಭೂಮಿ ಇದೆ. ಆ ಸಮಯದಲ್ಲಿ ಅನೀತಿ ಎನ್ನುವಂಥದ್ದಲ್ಲಿ ಇರೋದಿಲ್ಲ. ಅಲ್ಲಿ ಯಾವಾಗಲೂ ಕೂಡ ಆತನ ಮಕ್ಕಳಾದಂಥ ನಾವೇ ಜೀವಿಸುವವರಾಗಿ ಇರ್ತೀವಿ ಪ್ರಿಯರೇ. ದೇವರು ಮತ್ತೆ ಅದನ್ನು ಏನು ಮಾಡಿದ್ದಾನೆ? ಕ್ರಿಸ್ತನಲ್ಲಿ ಏನು ಮಾಡಿದ್ದಾನೆ? ಅದನ್ನು ನೆರವೇರಿಸೋದಕ್ಕೆ ಆತನು ಸನ್ನದ್ಧನಾಗಿದ್ದಾನೆ, ಸಿದ್ಧನಾಗಿದ್ದಾನೆ. ಅದೇ ವಿಷಯವನ್ನು ಇಲ್ಲಿ ಯಾರು ಹೇಳ್ತಾ ಇದ್ದಾರೆ? ಪೇತ್ರನು ಹೇಳ್ತಾ ಇದ್ದಾನೆ ಪ್ರಿಯರೇ. ಮುಂದೆ ಅಗ್ನಿ ಪ್ರಳಯ ಇದೆ, ಭಯಂಕರವಾದ. ಎಲ್ಲೋ ಸಿಡ್ಲು ಬಿದ್ದರೆ ಇಲ್ಲಿ ಸೌಂಡ್ ಕೇಳಿದ್ರೆ ನಾವೇನು ಮಾಡ್ತೀವಿ? ಭಯ ಪಡ್ತೀವಿ. ಹಲ್ಲೆಲೂಯಾ. ಆವತ್ತಿನ ದಿವಸ ಬರೀ ಸಿಡಿಲಿನ ಮಳೆಯೇ ಬರಲಿಕ್ಕಿದೆ. ಭಯಂಕರವಾದಂಥ ಏನಂತ ಹೇಳ್ತಾರೆ? ಬೆಂಕಿ ಅನ್ನುವಂಥದ್ದು ಆಕಾಶದಿಂದ ಭೂಮಿಯ ಮೇಲೆ ಬೀಳಲಿಕ್ಕೆ. ಆ ದಿನದಲ್ಲಿ ಆಕಾಶ ಮಂಡಲವು ಬೆಂಕಿ ಹತ್ತಿ ಏನಂತೆ ಲಯವಾಗಿ ಹೋಗುವುದು, ಸೂರ್ಯ ಚಂದ್ರ ನಕ್ಷತ್ರಗಳು ಉರಿದು ಕರಗಿ ಹೋಗುವವು ಎಂಬುದಾಗಿ. ಸೂರ್ಯನಿರೋದಿಲ್ಲ, ಚಂದ್ರನಿರೋದಿಲ್ಲ, ಆಕಾಶ ಮಂಡಲ ಇರೋದಿಲ್ಲ, ಭೂಮಂಡಲ ಇರೋದಿಲ್ಲ. ಆ ಸಮಯದಲ್ಲಿ ದೇವರು ಹೊಸದಾದಂಥ ಲೋಕವನ್ನು ಯಾರಿಗೋಸ್ಕರವಾಗಿ ಇಟ್ಟಿದ್ದಾನ್ರಿ? ಆತನ ಮಕ್ಕಳಾಗಿರ್ತಕ್ಕಂಥ ನಮಗೆ ಪ್ರಿಯರೇ. ಹಲ್ಲೆಲೂಯಾ. ಇದೇ ದೇವರ ಒಂದು ವಾಗ್ದಾನವಾಗಿದೆ ಪ್ರಿಯರೇ. ವಾಗ್ದಾನ ಅಂತಂದರೆ ನಾವು ಕೆಲವೊಂದು ಮಾತ್ರ ಅಂತೇಳಿ ಅಂದ್ಕೊಳ್ತೀವಿ. ನಾವು ಏನಂತೇಳಿ? ಸುಖ, ಶಾಂತಿ, ಆಶೀರ್ವಾದ ಹೆಚ್ಚಿನದಾಗಿ ದೇವರು ಕೊಡುವಂಥದ್ದು ಅಂತೇಳಿ. ಆದರೆ ಅವೆಲ್ಲವುಗಳಿಗಿಂತ ಮಿಗಿಲಾಗಿ ದೇವರು ಕೊಟ್ಟಿರ್ತಕ್ಕಂಥ ವಾಗ್ದಾನಗಳು ಇವು ಪ್ರಿಯರು. ಈ ವಾಗ್ದಾನಗಳಲ್ಲಿ ಕೆಲವುಗಳು ಏನಾಗಿದ್ದಾವ್ರಿ? ನೆರವೇರಿದ್ದಾವೆ. ಆಶೀರ್ವಾದ ನೆರವೇರಿದೆ, ಪವಿತ್ರಾತ್ಮನ
ಒಂದು ಕಾರ್ಯ, ಪವಿತ್ರಾತ್ಮನನ್ನು ಕೊಡ್ತೀನಿ ಅನ್ನುವಂಥದ್ದು ನೆರವೇರಿದೆ, ರಕ್ಷಕನ ವಾಗ್ದಾನ ನೆರವೇರಿದೆ, ನಿತ್ಯ ಜೀವದ ವಾಗ್ದಾನ ಕೂಡ ಮುಂದೆ ನಾವು ಅದನ್ನು ಅನುಭವಿಸಲಿಕ್ಕಿದ್ದೇವೆ. ಜೀವವೆಂಬ ಜಯಮಾಲೆಯನ್ನು ಮುಂದೆ ನಾವು ಅನುಭವಿಸಲಿಕ್ಕಿದ್ದೇವೆ. ದೇವರ ರಾಜ್ಯದಲ್ಲಿ ನಾವು ಈಗಾಗಲೇ ಇದ್ದೇವೆ, ಮುಂದೆ ಅದನ್ನು ನಾವು ಕಣ್ಣಾರೆ ಕಂಡು ಅದನ್ನು ಅನುಭವಿಸಲಿಕ್ಕಿದ್ದೇವೆ. ನೂತನವಾದಂಥ ಲೋಕ ಎನ್ನುವಂಥ ಈ ವಾಗ್ದಾನ ಕೂಡ ಮುಂದೆ ಇದೇನಾಗಲಿಕ್ಕಿದೆ, ನೆರವೇರಲಿಕ್ಕಿದೆ ಪ್ರಿಯರೇ. ಅದಕ್ಕಾಗಿ ವಾಗ್ದಾನಗಳು ಯಾವಾಗಲೂ ಕೂಡ ಏನಾಗಿದ್ದಾವೆ, ಇವು ಖಚಿತವಾಗಿದ್ದಾವೆ, ನಿರೀಕ್ಷೆಯಿಂದ ಇರುವಂಥವುಗಳಾಗಿದ್ದಾವೆ, ಕ್ರಮವಾಗಿದ್ದಾವೆ, ವಿಶಾಲತೆಯಿಂದ ಇರುವಂಥವುಗಳಾಗಿದ್ದಾವೆ. ಕ್ಲುಪ್ತ ಕಾಲದಲ್ಲಿ ಖಂಡಿತವಾಗಿ ದೇವರ ವಾಗ್ದಾನಗಳು ನಮ್ಮ ಜೀವಿತದಲ್ಲಿ ಏನಾಗ್ತವ್ರಿ, ನೆರವೇರುವಂಥವುಗಳಾಗಿ ಇದ್ದಾವೆ ಪ್ರಿಯರೇ.